ಗುಣ ಆಗುತ್ತೆ, ಡೋಂಟ್ ವರಿ, ಮದ್ದಿದೆ, ಇಟ್ ಈಸ್ ಕ್ಯಾನ್ಸರ್ ಅಂತ. ನೀವು 4 ಸ್ಟೇಜ್ ಇರೋರು ಲೇಟ್ ಬರ್ತೀರಿ, ತಲೆಯಲ್ಲಿ ನಿಮಗಿಲ್ಲ ಅಂತ. ನಾನು ಹೇಳಿ ಫಸ್ಟ್ ಟ್ರೀಟ್ಮೆಂಟ್, ಆಪ್ರೇಷನ್ ಆದಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಅದು ಫ್ಲಾಪ್ ಆಗಿದೆ. ನಾನು ಸ್ಟಾರ್ಟಿಂಗಲ್ಲಿ ತೆಗೆದಿದ್ರೆ ಅದು ಲಂಗ್ಸಿಗೆ ಹೋಗೋದಿಲ್ಲ, ಲಂಗ್ಸ್ ಹಾಳಾಗಿದೆ. ಲಂಗ್ಸ್ ಹಾಳಾಗಿದ್ದಕ್ಕೆ ಲಂಗ್ಸ್ ಅದು ಏನು ಅಲ್ಲಿ ಸ್ಪ್ರೆಡ್ ಆಗಿದೆ. ಯಶ್ ಅವರು ಫೋನ್ ಮಾಡಿ ನನಗೆ ಅವತ್ತೇ ಫೋನ್ ಮಾಡಿದ್ರು, ನೀವು ಏನಕ್ಕೆ ಹೇಳಲಿಲ್ಲ ನನಗೆ, ಆಪ್ರೇಷನ್ ಬಿಫೋರ್ ಹೇಳಬೇಕಿತ್ತ ಬೇಡ, ಹೆದರಬೇಡಿ ನಾನು ಇದ್ದೀನಿ, ಹಾಸ್ಪಿಟ್ಲದ್ದು ಏನಿದ್ರು ನಾನು ಬೇಕಾದ್ರೆ ನೋಡ್ಕೊಳ್ತೀನಿ, ನೀವು ಪ್ರೈವೇಟಿಗೆ ಹೋಗಿ ಏನು ಇವತ್ತು ಪೇಪರಲ್ಲಿ ಇದೆಲ್ಲ ಬಂದಿದೆ, ಯಾರ ಹತ್ರನೂ ನೀವು ಹೆಲ್ಪ್ ತೊಗೋಬೇಡಿ, ಫುಲ್ ನಾನು ನೋಡ್ಕೊಳ್ತೀನಿ ಅಂತ. ತಿರ್ಗಾ ನೆಕ್ಸ್ಟ್ ಡೇ ಒಂದು ದೊಡ್ಡ ಅಮೌಂಟ್, ಒಂದು ದೊಡ್ಡ ಬ್ಯಾಗಲ್ಲಿ ಈ ಲಕ್ಷ್ಮಣು, ಆಮೇಲೆ ನಾಗರಾಜ್, ಇವತ್ತು ಆ ಕೇಸಲ್ಲಿ ಕೆಲವರು ಇದ್ದಾರೆ, ಶ್ರೀನಿವಾಸು, ಇವರೆಲ್ಲ ಬಂದರು ಬ್ಯಾಗ್ ಇಟ್ಕೊಂಡು. ನಾಳೆ ಕೆಲವರು ಇಲ್ಲ ದರ್ಶನ್ ಅವರೇ ಮಾಡಿದ್ದು, ಇಲ್ಲ ಯಶೋರು, ಇಲ್ಲ ಬೇರೆಯವರು ಯಾರು ಮಾಡಿದ್ರಂತೆ, ಅವ್ರವ್ರ ಅಭಿಮಾನಿಗಳು ಸುಮ್ಮನೆ ಹೇಳೋ ಬದಲಿಗೆ ನಾನು ಕೊಟ್ಟು ಹೆಸರು ನಾನು ರಿಜಿಸ್ಟರ್ ಮಾಡಿಬಿಟ್ರೆ ಇಂಥವ್ರು ಮಾಡಿದ್ದಾರೆ ಹೇಳಿದ್ರೆ ಅದು ರಿಜಿಸ್ಟರ್ ಆಗಿರಲಿ ಅಂತ ಒಂದು. ಅದಕ್ಕೆ ನಾನು ಈಗ ಬಾಯ್ಬಿಟ್ಟಿರೋದು ಮಾಡಿಸಿ ಅದನ್ನು ಅವ್ರು ಹೇಳಿದರು, ನಾನು ನಿಮ್ಗೆ ಏನಾದರೂ ಅವರಿಗೆ ಒಳ್ಳೇದು ಬಯಸಿದ್ರೆ ಈ 3 ಜನರಿಗೆ ಬಯಸಿ ಅಷ್ಟೇ, ಇದು ನಂದಲ್ಲ. ಎಷ್ಟು ಒಂದು ಮಾತು ಹೇಳಿದರೆ ತೆಲುಗು ಇಂಡಸ್ಟ್ರಿಯಲ್ಲಿ ಯಾವ ಇಂಡಸ್ಟ್ರಿಯಲ್ಲಿ ಬೇಕಾದರೂ ಕ್ಯಾರೆಕ್ಟರ್ ಕೊಡಿಸ್ತಾರೆ ಹೇಳಿದರೆ. ಧರ್ಮ ಅಂತೇಳಿ ದರ್ಶನ್ ಹೀರೋ ಅದರಲ್ಲಿ. ನನಗೆ ದರ್ಶನ್ ಅವ್ರಿಗೂ ನನಗೆ ಏನಕ್ಕೆ ತುಂಬ ಹತ್ತಿರ ಅಂತ, ಗುರುಗಳು ಅಂತ ಅಂತಾರೆ. ಹಾಂ ಮೆಜೆಸ್ಟಿಕ್ ಮಾಡಿದಲ್ಲ ನಾನು, ಹೌದು ಸೀನಿಯರ್ ಆರ್ಟಿಸ್ಟ್ ಹೌದು, ಸೀನಿಯರ್. ನಾನು ಹೋಮಲ್ಲೆಲ್ಲ ಒಳ್ಳೆ ಹೆಸರು, ಅವ್ರ ಮನೆಗೆಲ್ಲ ಹೋಗಿ ಬಂದಿದ್ದೆ. ಅವ್ರ ಮನೆಗೆ ಅವ್ರ ತಂದೆ ನಮಗೆ ಭಾಳ ಇಷ್ಟ. ತಂದೆ ಅಂತ ಹೇಳಿ ಅಲ್ಲ, ವಿಲನ್ ಹೇಳಿದಲ್ಲ ಈ ಹೇಳಿ ಕೇಳಿ, ಸುಮ್ಮನೆ ನಾನು ವಿಲನ್ ಆಗಿಲ್ಲ ಇಲ್ಲಿ. ತೂದೀಪು, ಆಮೇಲೆ ವಜ್ರಮುನಿಯವರು, ವಜ್ರಮುನಿಯವ್ರದ್ದು ಕಣ್ಣು ಪ್ರಾಣ ನನಗೆ. ಅವ್ರು ಕಂಡ್ರೆ ಏನೋ ಒಂಥರ. ತೂಗುದೀಪದವ್ರ ಕೆನ್ನೆ, ವಜ್ರಮುನಿಯವ್ರ ಕಣ್ಣು, ಅಂದರೆ ನಾವು ಈ ಥರ ಇದ್ರ ರಿಯಲ್ ರೋಡಿ ಅಂತ. ಈ ಓಮಲ್ಲಿ ನಾನು ಕಡ್ಡಿ ಥರ ಇದ್ದೆ, ಗಾಳಿಪಟ ಥರ ಇದ್ದೆ. ಅವ್ರ ಮನೆಗೆ ಹೋದೆ ನಾನು ಸಮರ ಮಾಡಬೇಕಾದ್ರೆ. ಶ್ರೀನಿವಾಸ ಮೂರ್ತಿ ದೊಡ್ಡಣ್ಣ ಕರ್ಕೊಂಡೋಗಿದ್ದು, ನಾವು ಸಮರ ಶೂಟಿಂಗ್ ನಡೀತಾ ಇತ್ತು. ಇವ್ರಿಗೆ ಹುಷಾರಿಲ್ಲ. ಹೋದಾಗ ನಾನು ನೋಡಿ ಯಾರು ಇವರು, ಅದೇ ಅಣ್ಣ, ಅವರೆಲ್ಲ ಅಣ್ಣ ಕರಿತಿದ್ರು. ಅವರು ಸ್ಟ್ರಿಕ್ಟು ತುಂಬ, ಹಿಂಗೆ ಕೂತ್ಕೊಂಡು ಕಾಯ್ದಲ್ಲ, ನಾನು ಕೈ ಹಾಗೇ ಇದೆ. ಅದೇ ಓಮಲ್ಲಿ ಮೇನ್ ವಿಲನ್ನ ಇವನ್ನ, ಅದೇ ತುಂಬ ದೊಡ್ಡ ಹೆಸರು, ಫೇಮಸ್. ಇವನು ಒಳ್ಳೆ ಗಾಳಿಪಟ ಥರ ಈ ಥರ ಕಡ್ಡಿದ್ದಾನೆ, ಹೀಗೆ ನೋಡಿದರು. ಈಗ ಹೊಸ ಜನ್ರೇಷನ್ ಅಣ್ಣ ಎಲ್ಲ ಹಿಂಗೆ ಹುಡುಗರುಗಳೇ. ಆಮೇಲೆ ಹಾಲು ಕೊಡು, ಸ್ವಲ್ಪ ದಪ್ಪಾಗಲಿ ಇವನು, ಮನೆಯವ್ರಿಗೆ ಕರೆದು ಹಾಲು ಕೊಡಿಸಿಲ್ಲ ಅಂದರೆ ಅದೆಲ್ಲ ಗುಣ. ಅದು ನನಗೆ ನನ್ನ ಮನಸ್ಸಲ್ಲಿ ನೆನಪಿದೆ ನನಗೆ. ನಾನೊಬ್ಬ ದೊಡ್ಡ ನಟನ ನೋಡಿದ್ದು ಬೆಂಗಳೂರು, ಅಣ್ಣವ್ರದ್ದು ಒಂದು ಮನೆ ಬಿಟ್ಟರೆ ಇಲ್ಲನಲ್ಲಿ ತೂದೀಪ್ ಅವ್ರ ಮನೆ. ಮೆಜೆಸ್ಟಿಕಲ್ಲಿ ಇವ್ರು ಸಿಕ್ಕಿದ್ದು. ಮೆಜೆಸ್ಟಿಕಲ್ಲೇ ನನಗೆ ದರ್ಶನ ಸಿಗಬೇಕಾದ್ರೆ ಅಲ್ಲಿ ಅದನ್ನು ಸ್ವಲ್ಪ ಗ್ಯಾಂಗ್ ಸರಿರಲಿಲ್ಲ. ಮೆಜೆಸ್ಟಿಕ್ ಫಿಲ್ಮ್ ಮಾಡಬೇಕಾದ್ರೆ ಕೂಡ ಈ ಏನದು ಬಸವೇಶ್ವರನಗರ ಒಂದು ಹೋಟ್ಲು, ಏನು ಸತ್ಯ ನನಗೆ ಮೊದಲೇ ಪರಿಚಯ. ಆದರೆ ಮೊದಲು ಯಾವುದೋ ಸುಂದರ ಏನೋ ಮಾಡಿದರು ಅವರು, ಅವಾಗೆಲ್ಲ ಪರಿಚಯ ನನಗೆ ಒಳ್ಳೆ ರೋಲ್ ಇದೆ, ಯಾರ್ಯಾರು ಪ್ರೊಡ್ಯೂಸರ್ ಇದ್ದರೆ ಹೇಳು, ಯಾರ್ಯಾರು ಪ್ರೊಡ್ಯೂಸರ್ ಇದ್ದರೆ ಮಾಡಿಸ್ಕೊಡಿ, ನಿಮಗೆ ಒಳ್ಳೆ ರೋಲ್ ಇದೆ. ಅವಾಗೆಲ್ಲ ಕೆಲವರೆಲ್ಲ ಹಿಂಗೆ ಬರ್ತಾಯಿದ್ರು ಅವರು. ನಾನು ನೋಡಲಿಕ್ಕೆ ಗಾಡಿಯಲ್ಲಿ ಕೂಡ ಓಡಾಡ್ತಿದ್ದಲ್ಲ, ಜೊತೆಗೆ ಉಪೇಂದ್ರ ಜೊತೆಗೂ ಇದ್ದೆ. ಉಪೇಂದ್ರ ಅವ್ರಿಗೆ ಸಪೋರ್ಟ್ ಅಂತ ನನಗೆ ಆವಾಗೊಂದು ಹೆಸರು ಬಂದಿತ್ತು. ಹಾಗೆ ಕಂಟಿನ್ಯೂ ಆಗೋಯ್ತು. ಅವರಿಗೆ ಪ್ರೊಡ್ಯೂಸರ್ ಸಿಕ್ಕಿದ್ರು. ಅಂದರೆ ಈ ಥರ 2 ಲಕ್ಷ ಇನ್ನು ಬಂದು 1 ಲಕ್ಷ ತೊಗೊಂಡು ಫಿಲ್ಮ್ ಮಾಡೋ ಪ್ಲ್ಯಾನಲ್ಲಿ ಒಂದು ಸಂಸ್ಥೆ, ಒಂದು ಜನ ಇದ್ದರು. ಅಲ್ಲಿ ದರ್ಶನ್ ಅವ್ರನ್ನ ನಾನು ಪರಿಚಯ ಮಾಡಿಸಿದ್ದೆ. ನಾನು ಹೌದಾ, ಒಳ್ಳೆ ಉದ್ದಕ್ಕಿದ್ದಾರೆ ಏನು, ಬಟ್ ತೂದೀಪ್ ಶ್ರೀನಿವಾಸದ ಮಗ ಅಂತ ಹೇಳಿ ನಿಂತೆ ನಾನು. ಅದನ್ನು ದೊಡ್ಡ ಕಲಾವಿದ್ರ ಮಕ್ಕಳು ಪಾಪ ಇಷ್ಟು ಸಿಂಪಲ್, ಹೀಗೆ ಅವ್ರು ತುಂಬ ಹೆದರ್ಕೊಂಡು ನಿಂತಿದ್ರು. ಹೇಗಿದ್ದಾನೆ ಇವನು, ಪಾಪ ಟಾರ್ಚರ್ ಮಾಡಿದ್ದಾರೆ ಮಾತ್ರ ಆಯಿತಾ. ನಿಜವಾಗ್ಲೂ ದರ್ಶನ್ ಒಬ್ಬ ಕಲಾವಿದನ ಮಗಳಿಗೆ ಇದ್ದು ಟಾರ್ಚರ್ ಮಾಡಿದ್ದಾರೆ. ಅಂದರೆ ಈ ಕೆಲವು ನಿರ್ಮಾಪಕರು ಆ ಥರ ಇದ್ದವ್ರು ಇದ್ದರು. ಹೌದು, ನಿಮ್ಗೆ ಗೊತ್ತಲ್ಲ, ನಾನು ಹೇಳಬೇಕಾ, ಮರ್ಡರ್ ಮಾಡಿದ ನಿರ್ಮಾಪಕರು ಇದ್ದಾರೆ. ಬಡ್ಡಿಗೆ ತಂಬರೋದು, ಫಿಲ್ಮ್ ಮಾಡೋದು ಬಡ್ಡಿಯಲ್ಲಿ, ಯಾವಾಗ ಮಿಸ್ ಆಯಿತು ಅಂದರೆ ಏಟೆಯಲ್ಲಿ, ಶೂಟಿಂಗ್ ಸ್ಪಾಟಲ್ಲಿ. ಹೌದು, ಆ ರೀತಿ ಇದ್ದಾಗ ಹೇಗಿದ್ದಾನೆ ಇವನು. ಫುಲ್ ಈಗ ಏನು ಮಾಡ್ತಾಯಿದ್ರು ಹೆದರ್ಕೊಂಡು, ಏನು ಉತ್ತರ ಏನಾದರೂ ಕೆಟ್ಟದಾಗಿ ಬಂದರೆ ನನ್ನ ಲೈಫ್ ಪಾಪ ಎಷ್ಟು ಅಂದರೆ ಮೇಲೆ ಬರಬೇಕು ಆಸೆ ಇದ್ದಾಗ ಒದ್ದಾಡ್ತಾರೆ. ಎಲ್ಲಿಂದ ನನ್ನ ಮೈನಸ್ ಆಗ್ಬಿಟ್ರೆ ನನ್ನ ಲೈಫ್ ಹೋಗುತ್ತೆ ಅಂತ. ನಾನು ಸೂಪರಾಗಿದ್ದಾರೆ, ಹೈಟಲ್ಲಿ ಇದ್ದಾರೆ, ಫುಲ್ಲು ಹೀಗೆ ಅದು ಒಂಥರ ಆಗೋದು ನಮಗೆ. ಈಗಲೂ ಕೂಡ ಹಂಗೆ ಮಾಡ್ತಾರೆ ರೀ, ದೊಡ್ಡ ಇದ್ರಲ್ಲಿ ಹೋದಾಗ ಹೆಣ್ಮಗು ಇಷ್ಟು ಹೋಗ್ತಾರೆ. ಅದು ಏನಾಗುತ್ತೆ ಅಂದರೆ ಪಾಪ ಅವ್ರ ಗುಣ ಇರ್ಬೋದು, ನಮಗೆಲ್ಲೋ ಒಂದು ಕಡೆ ಅಯ್ಯೋ ಈ ಬಾಡಿ ಇಟ್ಕೊಂಡು ನಮ್ಗೆ ಇಷ್ಟು ಬಗ್ಗುದ. ಆನೆ ಬಗ್ಗಿಸ್ತಾರಲ್ಲ ಅಂಕುಶ ಹಾಕೋದು, ಹೀಗೆ ಅದಕ್ಕೆ ಗಜಾಗಿ ನಾವು ಅದೇ ಕರೀದು ಗಜ. ಹಾಗೆ ಆ ವ್ಯಕ್ತಿ ಅಷ್ಟು ಹೆದರ್ಕೊಂಡು ಆಮೇಲೆ ಚೆನ್ನಾಗಿದ್ದಾನಲ್ಲ,
ಎಮ್ ಜಿ ರೋಡಿಗೆ ಡ್ರೆಸ್ ತೊಗೋಬೇಕು ಹೋಗೋಣ. ಎಮ್ ಜಿ ರೋಡಲ್ಲಿ ಫುಟ್ಪಾತಲ್ಲಿ ಹೋಗೋ ಒಳ್ಳೊಳ್ಳೆ ಡ್ರೆಸ್ಸು ₹200 ₹300 ಎಲ್ಲ ಶರ್ಟ್ಗಳು ತೊಗೊಂಡು, ಅಂದರೆ ಅಷ್ಟು ಕಡಿಮೆ ಮೇಲೆ ಸ್ಟಾರ್ಟ್ ಆಗಿರೋದು. ಅದಾದಮೇಲೆ ಅದೇ ರಾಮಮೂರ್ತಿ ಅವರು ಅದನ್ನೆಲ್ಲ ಟೇಕ್ ಓವರ್ ಮಾಡಿ ಕಂಪ್ಲೀಟಾಗಿ ಸ್ವಲ್ಪ ಅಲ್ಲಿ ತೊಂದರೆ ಎಲ್ಲ ಆಗಿತ್ತು. ಮೆಜೆಸ್ಟಿಕ್ ಸುಮ್ಮನೆ ಆಗಲಿಲ್ಲ. ಸೂಪರ್ ಹಿಟ್ ಆಯಿತು. ದರ್ಶನ್ ಹೀರೋ ಆಗಿ ಮಿಂಚಿಬಿಟ್ರು. ಕರಿಯ, ಹೌದು. ನೆಕ್ಸ್ಟ್ ಕರಿಯ, ಫಸ್ಟ್ ಮೆಜೆಸ್ಟಿಕ್. ಕರಿಯದಲ್ಲಿದ್ದಾಗ ಇಲ್ಲ, ಕರಿಯದಲ್ಲಿ ಅದು ನಮ್ಮ ಮಂಗಳೂರು ಅವನು ಕತೆ ಕೊಟ್ಟಿರೋದು. ಅವನು ಪೊಲೀಸ್ ಸ್ಟೋರಿ ರೈಟರ್, ಪೊಲೀಸ್ ಸ್ಟೋರಿ ಕತೆ ಬರೀತಿದ್ರಲ್ಲ. ಡೇವಿಡ್ ಅಲ್ಲ, ಇನ್ನೊಬ್ಬರು ಪ್ರಶ್ನವರು ಸಖತ್ತು ಡೇಂಜರು. ಅವರು ಕಾಸರಗೋಡಲ್ಲಿರು ಸಿಕ್ಕಾಪಟ್ಟೆ ಪೊಲೀಸರು, ಅಂದರೆ ಪೊಲೀಸ್ ಡೈರಿ ಅಂತ ಬುಕ್ ಇತ್ತು, ಏನೋ ಹೆಸರಿದೆ ಅವರು ಈ ರೌಡಿಗಳೆಲ್ಲ ಕರ್ಕೊಂಬರ್ದಲ್ಲ ಅವರೇ. ಯಾಕಂದರೆ ಪೊಲೀಸ್ ಡೈರಿ ಅಂತ ಬುಕ್ ಮಾಡಿದ್ರಲ್ಲ, ಪೊಲೀಸ್ ಡೈರಿನ ಪೊಲೀಸ್ ನ್ಯೂಸ್ ಮಲ್ಲಿಕಾರ್ಜುನ್ ಅಲ್ಲ, ತೀರ್ಕೊಂಡ್ರು. ಕಾಸರಗೋಡಲ್ಲಿ ಇದ್ದರು. ಆಮೇಲೆ ಡೇವಿಡ್ ಜೊತೆನೂ ಓಡಾಡ್ತಿದ್ರು, ಕತೆ ಹೇಳ್ಕೊಂಡು. ಆ ರೌಡಿ ಹಾಗೆ ಅಂತೆ, ಅವನು ಈ ರೌಡಿ ಹೀಗೆ ಅಂತ ಹೇಳ್ಕೊಂಡು ಓಡಾಡ್ತಿದ್ರು. ಅವರೆಲ್ಲ ಬ್ಯಾಚ್ ಮಾಡಿ ಕರಿಯ. ಒಟ್ಟು ಎಷ್ಟು ಸಿನಿಮಾ ಆಯಿತು? ಯಾರು ನಂದ 350 ಮೇಲೆ ದಾಟಿತ್ತು, 300-400 ದಾಟಿತ್ತು. ಇವಾಗ ಅಷ್ಟರಲ್ಲಿ ದುಡ್ಡು ಮಾಡಿಲ್ವಾ? ದುಡ್ಡ ನಾವು ಎಷ್ಟಕ್ಕೆ ಮಾಡ್ತಿದ್ವಿ, ಎಷ್ಟು ಕೊಟ್ಟಷ್ಟೇ. 10,000, 15,000, 18,000, 22,000 ದೊಡ್ಡ ಅಮೌಂಟ್. ಅದು 7,000 ಕೊಟ್ಟರು ಓಕೆ. ಕ್ಯಾರೆಕ್ಟರ್ ಸಿಗ್ತದೆ, ಕ್ಯಾರೆಕ್ಟರ್ ಮಿಸ್ ಮಾಡಬಾರ್ದು. ಬೇರೆಯವ್ರಿಗೆ ಹೋದ್ರೆ ನೆಕ್ಸ್ಟ್ ಒಂದು ಇದು ಅವರು ಭಾಳ ಹುಷಾರು ನಮಗೆ ಪ್ರೊಡ್ಯೂಸರ್ಸ್ಗಳು. ಸಿನಿಮಾ ಲೆಕ್ಕಕ್ಕೆ ಮಾತ್ರ, ಹಾಂ, ದುಡ್ಡಿಗೆ ಇಲ್ಲ. ಆವಾಗ ನನ್ನ ಫೈನಾನ್ಸ್ ಬೇರೆ ಇತ್ತು. ಇರಲಿ, ಇವತ್ತರ ನಾಳೆ ನೋಡುವ ನಮ್ಗೆ ಗೊತ್ತಿಲ್ಲ ಅದು ಎಲ್ಲಿವರೆಗೆ ಕರ್ಕೊಂಡು ಬಂತು ಅಂತೇಳಿ. ಆಮೇಲೆ ಡಿಮಾಂಡ್ ಮಾಡಿದರೆ ಆ್ಯಕ್ಚುಲಿ ಅವನಿಗೆ ಸಿಗೋ ಕ್ಯಾರೆಕ್ಟರ್ ಇದು ಇನ್ನೊಬ್ಬನಿಗೆ. ಈಗ ನಿನಗೆ ಇಷ್ಟ ಅಂತ ನಾನು ಹೇಳೋದು, ಅವ್ನು ಡೈರೆಕ್ಟ್ರ್ ಬೇಡ ಹೇಳ್ತಿದ್ದಾನೆ ಈ ಥರ ಹೇಳಿ ಅಮೌಂಟಲ್ಲಿ ಅವ್ರು ಬೇರೆ ಫ್ರೀಯಾಗಿ ಮಾಡ್ತಾನಪ್ಪ. ಅದು ಕೆಲವರು ಬಂದರು ಆ ಟೈಮಲ್ಲಿ ಫ್ರೀಯಾಗಿ ಕ್ಯಾರೆಕ್ಟರ್ ಮಾಡುವರು. ಈಗ ಬೇಡ, ಈ ಅನಾರೋಗ್ಯದ ವಿಚಾರಕ್ಕೆ ಬೇಡ, ಕಾಯಿಲೆ ಅಲ್ಲಿಂದ ಜಂಪಾಗಿ ಈಗ ಮತ್ತೆ ಇನ್ನೊಂದು ಎಲ್ಲ ಜಾಗದಲ್ಲಿ ಸಿಕ್ಕಾಕೊಂಡಿದ್ದೀರಿ. ಹೌದು. ಆಮೇಲೆ ಅದೇ ಸೇಮ್ 20 ವರ್ಷ ನಂತರ ಮತ್ತೆ ಅಂದರೆ ಒಂದು ಗೆಡ್ಡೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಕುತ್ತಿಗೆಯಲ್ಲಿ. ಗೆಡ್ಡೆ ಸ್ಟಾರ್ಟ್ ಆಗಿದ್ದು ನಾನು ಕೆಲವು ಕಡೆ ಟೆಸ್ಟ್ ಮಾಡಿಸಿದ್ದೆ. ಒಬ್ಬರು ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಇದ್ದರು, ಅವ್ರು ಹೇಳಿದರು ಈ ಹಳ್ಳಿಯಲ್ಲೆಲ್ಲ ಬರ್ತದೆ, ಆ ರೀತಿ ಇರ್ಬೋದು. ಸೊ ನಾನು ಸುಮ್ಮನೆ ಅದೇ ಟಚ್ ಮಾಡೋದು, ಏನು ನೋವು ಇರ್ತಿರಲಿಲ್ಲ. ಸೊ ಸುಮ್ಮನೆ ಅದೇ ಇವತ್ತು ಮಾಡಿಸೋಣ. ಆಮೇಲೆ ಫಿಲ್ಮಲ್ಲಿ ಇನ್ಕಮ್ ಅಷ್ಟು ಇಲ್ಲ. ಅಷ್ಟೊತ್ತಿಗೆ ಇನ್ನೊಬ್ಬ ಮಗು ಹುಟ್ಟಿಯಾಗಿತ್ತು, ಇವನು ಎರಡನೇವನು. ಖರ್ಚು ಇದು ಕೇಳಿದೆ ಹೆಂಗೆ ಎಷ್ಟಾಗುತ್ತೆ ಅಂತ. ಒಂದು 70-80 ಸಾವಿರ ರೂಪಾಯಿ ಇಲ್ಲೇ ಹೇಳಿದರು. 80 ಸಾವಿರ ಬೇಕು, ಬರ್ತಾಯಿತ್ತು. ಬಂದಿದ್ರೆ ಅದು ನಾನು ಇಲ್ಲಿಗೆ ಮಾಡಿಬಿಟ್ರೆ ಅದನ್ನು ನಾವು 4-5-6 ತಿಂಗಳಿಗೆ ಖರ್ಚಿಗೆ ಹಾಕುತ್ತಲ್ಲ. ನೋಡಿ, ನೆಕ್ಸ್ಟ್ ಇನ್ನೊಂದು ಸಿಗಲಿ ಅಂತ. ಒಂದು ಫಿಲ್ಮ್ ಸಿಕ್ಕಿದರೆ ಈ ಸಡನ್ನಾಗಿ 2-3 ಸಿಕ್ಕಿದಾಗ ಅದು ಸ್ವಲ್ಪ ಉಳಿತದೆ. ಇದು ಸಿಕ್ಕಿದಾಗ ಇನ್ನೊಂದು 6 ತಿಂಗಳು ಸಿಗೋದಿಲ್ಲ. ಇದು ಖರ್ಚು ಇರ್ತದೆ. ಅದನ್ನು ಉಳಿಸ್ಕೊಂಡು ಖರ್ಚು ಮಾಡಿ ಮತ್ತೀಗ ಸಾಲ ಮಾಡಿರ್ತೀವಿ. ಯಾವುದಾದ್ರು ಒಂದು ಫಿಲ್ಮ್ ಇಡಬೇಕು, ಓಡಾಡಬೇಕು. ಆವಾಗ ಈ ಥರದ ಜೀವನ ಆಗೋಯ್ತು. ಸೊ ಅದಕ್ಕೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗಲಿಲ್ಲ. ಅದಾದಮೇಲೆ ಒಂದು ತುಂಬ ಸಮಯ ನಂತರ ಸಿಕ್ಕಿದ ಫಿಲ್ಮ್ ನನಗೆ KGF. KGF-ಅಲ್ಲಿ ಒಳ್ಳೆ ಕ್ಯಾರೆಕ್ಟ್ರು, ಆಮೇಲೆ ಒಳ್ಳೆ ಪೇಮೆಂಟ್ ಎಲ್ಲ ಸಿಕ್ಕಿತ್ತು ನನಗೆ. ಆವಾಗ ಯೋಚನೆ ಮಾಡಿದೆ ನಾನು, ಇದು ಮುಗಿದ ಮೇಲೆ ಇದು ತಯಿಸುವ, ಪೇಮೆಂಟ್ ಎಲ್ಲ ಇದೆ, ಓಕೆ ಸೇಫ್ಟಿಗೆ. ಆಮೇಲೆ KGF 1 ಮಾಡೋವಾಗಲೇ ನನಗೆ ಡೌಟ್ ಆಗುತ್ತೆ. ತುಂಬ ಅಲ್ಲಿ ಪ್ಲಸ್ ಮಾತಾಡಿದರು ಯಶ್ ಅವರೆಲ್ಲ, ನೀವು ಇನ್ನೂ ಸಿಗೋದಿಲ್ಲ ಕೈಗೆ. ಸೊ ಅಂತ ಹೇಳಿದ ತಕ್ಷಣ ಸ್ವಲ್ಪ ತಿರ್ಗಾ ಚೈನ್ ಆಗ ನೆಕ್ಸ್ಟ್ ರೆಡಿ ನಾವು ಮನೆಯಲ್ಲೇ ವಾಕೆಲ್ಲ ಮಾಡಬೇಕಮ್ಮ, ನಾನು ನೆಕ್ಸ್ಟ್ ಸಿಗೋದಿಲ್ಲ ಅವ್ರು ಹೇಳಿದ್ದಾರೆ. ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ, ನಮ್ಗೆ ಗೊತ್ತಿಲ್ಲ. ಅವರು ಶೂಟಿಂಗ್ ಮಾಡಿದ ಮೇಲೆ ಎಡಿಟಿಂಗ್ ನೋಡ್ತಾಯಿದ್ರು, ನಾನು ಝೂಮಲ್ಲಿದ್ದೆ. ಅಷ್ಟೊತ್ತಿಗೆ ಪಾರ್ಟ್ 2 ಆಮೇಲೆ ಪ್ಲ್ಯಾನ್ ಆಗಿದೆ. ಪಾರ್ಟ್ 2 ಸ್ಟಾರ್ಟ್ ಆಗ್ತದೆ ಅಂತ. ಪಾರ್ಟ್ 2 ಸ್ಟಾರ್ಟ್ ಆಗಬೇಕು ಗೊತ್ತಾದ ತಕ್ಷಣವೇ ನನಗೆ ಹೇಳ್ತಾರೆ ನೆಕ್ಸ್ಟ್ದಲ್ಲಿ ಇದು ಇನ್ನೂ ಒಳ್ಳೆ ಕ್ಯಾರೆಕ್ಟರ್ ಅಂತ. ಇದು ಎಲ್ಲಿಂದಪ್ಪ ಇಷ್ಟು ಒಳ್ಳೆ ಕ್ಯಾರೆಕ್ಟರ್ ಸಿಗ್ತೀವಿ, ಎಷ್ಟು ಒದ್ದಾಡ್ತಿದ್ವಿ. ಸರಿ ಆಯಿತು ಮಾಡ್ತೀನಿ, ನಮ್ಮ ಖುಷಿಯಲ್ಲಿದ್ದೆ. ಪಾರ್ಟ್ 2 ಮುಗಿಯೋ ಹೊತ್ತಿಗೆ ಕ್ಲೈಮ್ಯಾಕ್ಸಲ್ಲಿ ಇದು ಒಂದು 2-3 ಸರಿ ಫೈಟಲ್ಲಿ ಜರ್ಕ್ ಹೊಡಿತು ನನಗೆ, ಉಸಿರು ಇಟ್ಕೊಂಡ್ಬಿಡ್ತು. ಫೈಟ್ ಮಾಡುವಾಗ ದಮ್ ಇಲ್ಲ. ಏನಿದು ನಾವು ಡೈರೆಕ್ಟ್ರೆಲ್ಲ ಹೇಳ್ತಾಯಿದ್ರು, ನೀವು ಮುದುಕಾದ್ರೆ ಅಲ್ಲ ಇನ್ನೇನು ದಮ್ ಇದೆ. ಬಟ್ ಸೀನ್ ಚೆನ್ನಾಗಿ ಬರ್ತಾಯಿತ್ತು, ಕ್ಲಾಪ್ಸ್ ಎಲ್ಲ ಹೊಡಿಯೋದು ಡೈರೆಕ್ಟ್ರ್ ಮಾಡ್ತಾಯಿದ್ರು. ಆಮೇಲೆ ಅದು ಡೌಟ್ ಆಗೋಯ್ತು. ಮತ್ತು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲ ನೆಕ್ಸ್ಟು 2 ಆದಮೇಲೆ ಅಂತೂ ಗ್ಯಾರಂಟಿ ನಾನು ಈ ಕನ್ನಡ ಫಿಲ್ಮಲ್ಲಿ ಮಾಡಲ್ಲ, ನೆಕ್ಸ್ಟ್ ಹೊರಗೆಲ್ಲ ಮಾಡೋದು ಗ್ಯಾರಂಟಿ ಫಿಕ್ಸ್ ಅಂತೇಳಿ. ಆಮೇಲೆ ನನಗೊಂದು ಧೈರ್ಯ ಇದೆ ಈಗಲೂ ಕೂಡ. ಯಶಿಗೆ ಒಂದು ಮಾತು ಹೇಳಿದರೆ ತೆಲುಗು ಇಂಡಸ್ಟ್ರಿಯಲ್ಲಿ ಯಾವ ಇಂಡಸ್ಟ್ರಿಯಲ್ಲಿ ಬೇಕಾದರೂ ಕ್ಯಾರೆಕ್ಟರ್ ಕೊಡಿಸ್ತಾರೆ. ಹೇಳಿದರೆ ನಮಗೆ ನಾವೇ ಹೋಗಬೇಕು, ನಾವೇ ನಿಲ್ಲಬೇಕು, ಆ ಥರ ಮಾಡಬಾರ್ದು ಅಂತ. ಅವ್ರು ಕಷ್ಟಪಟ್ಟು ಬಂದವರು, ನಾವು ಕಷ್ಟಪಟ್ಟೆ ಹೋಗೋಣ.
ಕ್ಯಾರೆಕ್ಟರ್ ಕೊಟ್ಟಿದ್ದಾರಲ್ಲ, ಇನ್ನೇನು ಬೇಕು? ಈ KGF ಹೆಸರು ಹೇಳಿದರೆ ಯಾರಾದರೂ ಒಂದು ಕ್ಯಾರೆಕ್ಟರ್ ಕೊಡ್ತಾರೆ. ಅಪ್ರೋಚ್ ಮಾಡೋ ಸ್ಟೈಲ್ ಸರಿ ಇರಬೇಕು ಅಂತ ನಮ್ಮದು. ಸರಿ ಆಯಿತು, ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದವನು. ಉಸಿರಾಟ ನನಗೆ ಕೆಮ್ಮು ನಿಲ್ಲಿಕ್ಕೆ ಸ್ಟಾರ್ಟ್ ಆಗಲಿಲ್ಲ. ಆಮೇಲೆ ಇಲ್ಲೇ ಡಾಕ್ಟರ್ ಎಲ್ಲ ಇದ್ದಾರೆ, ಇಲ್ಲಿ ಟೆಸ್ಟ್ ಎಲ್ಲ ಮಾಡಿಸಿದೆ. ಮಾಡಿಸುವಾಗ ಎದೆಯಲ್ಲಿ ನೀರಿದೆ ಅಂತ ಗೊತ್ತಾಯಿತು, ಲಂಗ್ಸ್ ಎದೆ ಅಂದರು. ಚೆಸ್ಟ್ ಸ್ಕ್ಯಾನ್ ಎಲ್ಲ ಮಾಡುವ ಲಂಗ್ಸಲ್ಲಿ ಇದೆ ಅಂತಂದು. ಲಂಗ್ಸಲ್ಲಿ ಇದ್ಮೇಲೆ ಅದನ್ನು ಟೆಸ್ಟ್ ಮಾಡಬೇಕು, ಲಂಗ್ಸಿದ್ದು ವಾಟ್ರದ್ದು ಟೆಸ್ಟ್ ಮಾಡೋತ್ತಿಗೆ ಒಮ್ಮೆ ನೋಡುವ, ಏನಾದರೂ ಗೊತ್ತಿಲ್ಲ ರಿಪೋರ್ಟು ಇದೆಲ್ಲ. ಇದು ಆವಾಗ ಅಲ್ಲಿ ನೋಡಿದವರು, ಇಷ್ಟು ದೊಡ್ಡ ಪೀಸ್ ಇದೆಯಾ ಏನಿದು, ಅದನ್ನು ನಾವು ಬಯೋಪ್ಸಿ ಮಾಡಿ ಚೆಕ್ ಮಾಡಬೇಕು ಅಂತ. ಆಮೇಲೆ ವಾಟ್ರ್ ತೆಗಿಬೇಕು, ಚೆಕ್ ಮಾಡಿದರು ಡಾಕ್ಟ್ರಸು. ಆವಾಗ ಡಾಕ್ಟ್ರ್ ಅಲ್ಲ, ಬೇರೆಯವರು. ನೋಡಿ TB ಒಂದು ವೇಳೆ TB ಕೆಮ್ಮೆಲ್ಲ ಇದಲ್ಲ, TB ಬಂದರೆ ತುಂಬ ಒಳ್ಳೆ ಗುಡ್ ನ್ಯೂಸ್. ಏನಂದರೆ ಮಾತ್ರ 8 ತಿಂಗಳಲ್ಲಿ ಗುಣ ಆಗಿಬಿಡ್ತದೆ ಆಯಿತಾ, ಕರೆಕ್ಟಾಗಿ ತೊಗೊಂಡ್ರೆ 8 ತಿಂಗಳೊಳಗಡೆ. ಹೌದಾ, ಖುಷಿಪಟ್ಟೆ. ಖುಷಿಪಡಿ ಆ ಥರ ಕಾಣ್ತದೆ ಅಂದರೆ ಮನೆಗೆಲ್ಲ ಸ್ವೀಟ್ ತೊಗೊಂಡೋಗ್ಬಿಟ್ಟೆ. ಏನಕ್ಕೆ ಅವ್ನು ಟೆಸ್ಟ್ ಮಾಡೋನಿಗೆ ಗೊತ್ತಿತ್ತು, ಒಂದು ಕ್ಯಾನ್ಸರ್ ಇರಬೇಕು, ಒಂದು ಕ್ಯಾನ್ಸರ್ ಸಡನ್ ಹೇಳಲ್ಲ ಅವ್ರು ಕೂಡ. ನನಗೆ ಇವಾಗ 10 ಸರಿ ಹೇಳ್ತೀನಿ ಬಾಯಲ್ಲಿ ಅನುಭವ, ಇದು ತಿಂದು ನೋವು ತಿಂದು. ಅವಾಗ ಡಾಕ್ಟ್ರುಗಳು ಕೂಡ ಹೇಳೋದಿಲ್ಲ ಹೊಸೊಬ್ಬರಿಗೆ, ನಿಮಗೆ ಈ ಥರ ಇದೆ ಅಂತೇಳಿ. ಇರ್ಬೋದಾ ಏನೋ ಅಂತ. ನೆಕ್ಸ್ಟ್ ತಿರ್ಗಾ ಕರೆದ್ರು, ಇಲ್ಲ ಸ್ವಲ್ಪ ಚೇಂಜಸ್ ಕಾಣ್ತದೆ. ಅದಾದಮೇಲೆ ಅದರದ್ದು ಪರ್ಟಿಕ್ಯುಲರ್ ಡಾಕ್ಟರ್ ಕರೆಸಿ, ಗುಣ ಆಗುತ್ತೆ, ಡೋಂಟ್ ವರಿ, ಮದ್ದಿದೆ, ಇಟ್ ಈಸ್ ಕ್ಯಾನ್ಸರ್ ಅಂತಂದರು. ಹೇಗೆ ಯಾವ ಕ್ಯಾನ್ಸರ್? ಥೈರಾಯ್ಡ್. ಥೈರಾಯ್ಡಲ್ಲಿ ಗೆಡ್ಡೆ ಆಗಿರೋದು. ಹೇಗೆ ಕುಸ್ತೋದೆ ಅಂದರೆ ನಾನು ಎಲ್ಲರೂ ಮಕ್ಕಳು, ಅಮ್ಮ ಏನಪ್ಪ ಇಷ್ಟು ಒಳ್ಳೆ ಫಿಲ್ಮ್ ಸಿಕ್ಬಿಟ್ಟು. ಅಷ್ಟೊತ್ತಿಗೆ ನನಗೆ ಪಿಕಪ್ ಕಮ್ಮಿ ಆಗಿತ್ತು, ಲಂಗ್ಸ್ ತುಂಬಿಬಿಟ್ಟಿತ್ತು ನೀರು, 2-2.5 ಲೀಟ್ರ್ ನೀರು. ಸರಿ ತುಂಬ ಆಯ್ತಲ್ಲ, ಹೆಂಗೆ ಇದು ಮನೆಗೆ ಸ್ಲೋಲಿ ಹೇಳಲೇಬೇಕಿತ್ತು. ಹೇಳಿದೆ. ಹೇಳೋ ಮೊದಲು ಕೆಲವು ಕಡೆಯಲ್ಲಿ ಟ್ರೈ ಮಾಡಿದ್ದಾರೆ, ಆಪ್ರೇಷನ್ ತಕ್ಷಣ ತೆಗಿಸ್ಬೇಕು ಅಂತ. ದುಡ್ಡು ಒಂದು 8-10 ಲಕ್ಷ ಆಗ್ತದೆ ಅಂದರೆ ಇಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಇದೆ ಮನಗಟ್ಟು ರೋಡಲ್ಲಿ. 10 ಲಕ್ಷ ಎಲ್ಲಿ ಅಂತಾರೆ ನಾನು ಅಂತ. ಹೆಂಗೆ ಇದು? ಆಮೇಲೆ ಟ್ರೀಟ್ಮೆಂಟಿಗೆ ಆಗ್ತದೆ. ಟ್ರೀಟ್ಮೆಂಟ್ ಬೇರೆ, ಫಸ್ಟ್ ಇದೊಂದು ತೆಗೆದು ಬಿಡಬೇಕು, ಇದೆಲ್ಲ ಕ್ಲೀನ್ ಮಾಡುವ ಆಮೇಲೆ ನೋಡುವ. ಕೆಲವ್ರನ್ನೆಲ್ಲ ಕೇಳಿದೆ, ಮೆಸೇಜೆಲ್ಲ ಹಾಕಿದ್ದೀನಿ ಕೆಲವರಿಗೆ, 2 ಡೇಸ್ ಟೈಮ್ ಕೊಡಿ ಅಂತೇಳಿ. ಅಲ್ಲಿ ಡಾಕ್ಟರ್ ನನಗೆ ಹೇಳ್ತಾರೆ, ಇನ್ನು 1 ವೀಕ್ ಟೈಮ್ ಕೊಟ್ಟರೆ ನಿಮ್ಮ ಜೀವ ಮುಗ್ದೋಗ್ತದೆ. ಆಮೇಲೆ ಬೇರೆಯವ್ರಿಗೆ ಕೇಳಿದಾಗ, ಇಲ್ಲ ಕಿದ್ವಾಯಿಗೆ ಹೋಗಿ, ಇವರೆಲ್ಲ ಅಲ್ಲಿ ಕಲ್ತು ಬಂದ ಡಾಕ್ಟ್ರುಗಳೇ ಇಲ್ಲಿರೋದು. ಕಿದ್ವಾಯೇ ದೊಡ್ಡದು ಇದು. ನಾನು ಇನ್ಫ್ಲುಯೆನ್ಸ್, ಒಬ್ಬರು ಡಾಕ್ಟ್ರ್ ಇದ್ದಾರೆ ದೊಡ್ಡವರು, ಇನ್ಫ್ಲುಯೆನ್ಸ್ ಕಳಿಸ್ತೀನಿ, ನಿಮ್ಮ ಇನ್ಫ್ಲುಯೆನ್ಸ್ ಮಾಡಿಸ್ತೀನಿ ಅಂತ. ಸ್ವಲ್ಪ ಕಮ್ಮಿ ಆಗುತ್ತೆ, ಅಲ್ಲೂ ದುಡ್ಡು ತೊಗೋತಾರೆ, ಅಂದರೆ ಕಡಿಮೆ. ಒಂದು ನನಗೆ ಆ್ಯಕ್ಚುಲಿ ಎಲ್ಲೋ ಕಾರ್ಡ್ ಇಲ್ಲ. ಈ ಬೇರೆಯವರಿಗೆ ಇದು ಏನು ರೇಷನ್ ಇದೆಲ್ಲ ಇರ್ತದೆ ನೋಡಿ, ಆ ಕಾರ್ಡು ಅದಿದ್ದರೆ ಫ್ರೀ ಇರ್ತದೆ. ಫಿಲ್ಮಿಂದ ಒಂದು ಇದಿಲ್ಲ, ಏನು ಬೇರೆ ಕಡೆಯಲ್ಲೆಲ್ಲ ಮಾಡ್ತಾರೆ, PF ಇಲ್ಲ, ಏನೂ ಇಲ್ಲ ನಮಗೆ. ಏನಿದು ಇಷ್ಟು? ಸರಿ, KGF ಬಂದ ದುಡ್ಡಲ್ಲಿ ಆಪ್ರೇಷನ್ ಮಾಡಿಸಿದೆ. ಹೆಂಗೋ ಆಪ್ರೇಷನ್ ಆಗೋಯ್ತು. ಅದಾದಮೇಲೆ ಸ್ಲೋಲಿ ಏನು ಒಂದೊಂದು ಅದು ವಾಟ್ರು ನಿಲ್ತಾ ಇಲ್ಲ, ವಾಟ್ರ್ ಮತ್ತೆ ತುಂಬ್ತಾ ಉಂಟು. ಅವ್ನು ಡಾಕ್ಟ್ರ್ ಅಂದರು, ಮತ್ತೆ ವಾಟ್ರ್ ತುಂಬಿದರೆ ನಾವು ಏನು ತೆಗಿಯೋಕ್ಕಾಗಲ್ಲ, ನೀವಾಗಿ ಮೆಡಿಸಿನಿಂದ ಗುಣ ಆದರೆ ಬದುಕ್ತೀರಿ, ಇದು 4th ಸ್ಟೇಜಲ್ಲಿ ಇರೋದು ನೀವು. ಹಾಂ, ಈಗ ನನಗೆ ಗೊತ್ತಿದೆ, ಒಂದು 10 ದಿವಸ ಬಿಟ್ಟು ಹೋದೆ, ನೆಗ್ಲೆಕ್ಟ್ ಆಗೋಯ್ತು, ಬೈದ್ಬಿಟ್ರು ಅವರು, ನೀವು 4th ಸ್ಟೇಜ್ ಇರೋರು ಲೇಟ್ ಬರ್ತೀರಿ, ತಲೆಯಲ್ಲಿ ನಿಮಗಿಲ್ಲ ಅಂತ. ನಾನು ಹೇಳಿ ಫಸ್ಟ್ ಟ್ರೀಟ್ಮೆಂಟ್, ಆಪ್ರೇಷನ್ ಆದಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದು ಫ್ಲಾಪ್ ಆಗಿದೆ. ಆ ಡಾಕ್ಟ್ರ್ ರಜೆ ಹಾಕ್ಬಿಟ್ಟಿದ್ದಾನೆ, ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೇ ಪ್ರಾಬ್ಲಮ್. ರಜೆ 15 ದಿವಸ ಹಾಕಿದ್ದಾನೆ. ಅವನು 15 ದಿವಸ ಬಂದ ಮೇಲೆ ಅವನು ಇದು ರಿಪೋರ್ಟು ಹಿಂಗೆ ನೋಡಿಬಿಟ್ಟು ಅವ್ನಿಗೆ ಗೊತ್ತಾಗಿದೆ ಗುಣ ಆಗಿಲ್ಲ ಅಂತೇಳಿ, ನೀವು ನಿಮ್ಮ ಡಾಕ್ಟ್ರಿಗೆ ಕೊಡಿ ಅಂತ ಕೊಟ್ಟು ಕಳಿಸಿದ. ಅವನ ಬಾಯಲ್ಲಿ ಹೇಳಿಲ್ಲ ಏನಾಗಿದೆ. ನಮ್ಮ ಆಪ್ರೇಷನ್ ಮಾಡಿದ ಡಾಕ್ಟ್ರ್ ನೋಡಿದ್ರೆ ಟೆನ್ಷನ್ ಆಗಿಬಿಟ್ರು, ಏನ್ರಿ ಇದು ಗುಣ ಆಗಿಲ್ಲ, ವಾಟ್ರ್ ಬಂದಾಗಿದೆ, 4th ಸ್ಟೇಜ್ ಬಂದಾಯ್ತು ನೀವು ಅಂತ. 4th ಸ್ಟೇಜ್ ಏನು ಅಂತ ನನಗೆ ಗೊತ್ತಾಗಲಿಲ್ಲ, ಟಕ್ಕಂತ ಕೇಳಿದೆ. ಅಂದರೆ ಏನು ಅಂತ? ಹಾಂ, ಅದು ಫೈನಲ್ಲು ಯಾವಾಗ ಬೇಕಾದ್ರೆ ಏನು ಬೇಕಾದ್ರೆ ಆಗ್ಬೋದು ಅಂತ. 2 ಅವರ್ಸಿಗೆ ಹೊರಗಡೆ ಕೂತ್ಕೊಂಡಿದ್ದೆ, ಮೈಯೆಲ್ಲ ಬಿಸಿಯಾಗಿದೆ, ಪಟ ಒಂದು ಲೆಕ್ಕ, ಮನೆಗೆ ಎಷ್ಟು, ಇನ್ನು ದುಡ್ಡು ಎಷ್ಟು ಬೇಕು, ಇದಕ್ಕೇನು ಬೇಕು, ಎಲ್ಲಿ ಮಕ್ಕಳಿಗೆ, ಅದು ಲೆಕ್ಕ ಬಂದುಬಿಡ್ತು. ಇವಳು ಏನು ಮಾಡ್ತಾಳೆ ಈಗ ಕೆಲಸ, ಎಷ್ಟು ದಿವಸ ಕೆಲಸ ಮಾಡ್ಬೋದು ಇವಳು, ಎಷ್ಟು ದೇಹದಲ್ಲಿ ಅಳು ಬರಲಿಲ್ಲ ನನಗೆ. ಅಳು ಬರ್ತದೆ, ಅಳುನು ಹೇಗೆ ಅಳೋದು? ಮನೆ ಬಂದಾಗ ಅವಳು ಕಾಪಿ ಕೊಟ್ಟಾಗ ಅದು ಟಕ್ಕ ನೆನಪು ಅಂದರೆ ರಪ್ಪ ಹಿಂಗೆ ಮಾಡೋದು, ಏನಿಲ್ಲ ಅಂತ ಹೇಳೋದು, ಓಡೋಗ್ತಿದ್ದೆ ಬಾತ್ರೂಮ್ಗೆ. ಹೆಂಡತಿ ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಬರ್ತದೆ, ಮಕ್ಕಳು ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಬರ್ತದೆ. ಇನ್ನು ತುಂಬ ಹಚ್ಕೊಂಡಿದ್ದೆ ಚಿಕ್ಕವನು, ಕಣ್ಣಲ್ಲಿ ನೀರೆಲ್ಲ ರಕ್ತ ಬರಲಿಕ್ಕೆ ಸ್ಟಾರ್ಟ್, ಅಂದರೆ ಆ ದುಃಖ ಇದಲ್ಲ ನನಗೆ. ಒಂದು ಕಡೆ ಹಿಂಗೆ ದೇವ್ರನ್ನ ಕೇಳಿದ್ದು, ಏನಿದು ಪನಿಷ್ಮೆಂಟ್ ತಿರ್ಗ. ಆ್ಯಕ್ಚುಲಿ ಏನಾಗಿದೆ ಅಂದರೆ ಇದು ತುಂಬ
ಕಡಿಮೆ ಪವರ್ ಇರುವ ಕ್ಯಾನ್ಸರ್ ಗಿಡ್ಡೆ. ಅವತ್ತು ತೆಗೆದಿದ್ರೆ ನಾನು ಬದುಕ್ತಾ ಇದ್ದೆ. ನಾನು ಸ್ಟಾರ್ಟಿಂಗಲ್ಲಿ ತೆಗೆದಿದ್ರೆ ಅದು ಲಂಗ್ಸಿಗೆ ಹೋಗೋದಿಲ್ಲ. ಲಂಗ್ಸ್ ಹಾಳಾಗಿದೆ. ಲಂಗ್ಸ್ ಹಾಳಾಗಿದ್ದಕ್ಕೆ ಲಂಗ್ಸ್ ಅದು ಏನು ಅಲ್ಲಿ ಸ್ಪ್ರೆಡ್ ಆಗಿದೆ. ಲಂಗ್ಸ್ ಎಂಬುದು ಮೀನ್ ಹಾರ್ಟ್ ಪಕ್ಕನೇ ಇದೆ. ಅದು ಪಂಪಿಂಗು, ಬ್ರೀತಿಂಗ್ ಪವರ್ ಇಲ್ಲ ನನಗೆ, ಹೋಗಬಾರ್ದು. ಥೈರಾಯ್ಡು ತೆಗೆದಿದ್ದೀನಿ. ಥೈರಾಯ್ಡ್ ಸ್ಪ್ರೆಡ್ ಆಯ್ತು ಅಂತ ಕಟ್ ಮಾಡಿ ಬಿಸಾಕಿದ್ರು. ನೀವು ಆವಾಗ ಮಾಡಬೇಕಿತ್ತು. ಬಂದಾಗ ಚಿಕ್ಕದು ಬಂದು ಒಂದು 2 ವರ್ಷ ಬಿಟ್ಟು ಅದು ಈಗ 2 ವರ್ಷ ಹಿಂದೆ ಬರಬೇಕಿತ್ತು. ಈಗ ನಿಮಗೆ ಸ್ಪ್ರೆಡ್ ಆಗಿದೆ ಎದೆಗೆ, ಲಂಗ್ಸಿಗೆ. ಅದಕ್ಕೇನು ಆಪ್ರೇಷನ್ ಏನಾದ್ರು? ಲಂಗ್ಸ್ ಇಲ್ಲ, ನಿಮಗೆ ಮುಟ್ಲಿಕ್ಕಿಲ್ಲ. ಲಂಗ್ಸ್ ಮುಟ್ಟರೆ ಡೆತ್ತೆ. ಲಂಗ್ಸ್ಗೆ ಇದಿಲ್ಲಲ್ಲ, ಲೈಕ್ ಏನು ಕಿಡ್ನಿಗೆ ಬೇಕಾದ್ರೆ ಬೇರೆ ಹಾಕೋಬೋದು. ಏನು ಅದಕ್ಕೆ ಟ್ರೀಟ್ಮೆಂಟ್ ಏನು? ಮತ್ತೆ ಮಾತ್ರೆಗಳು, ಕಣಗಳನ್ನು ಸಾಯಿಸ್ಬೇಕಷ್ಟೇ. ಮಾತ್ರೆ ಇಲ್ಲ, ಅದು ಕೆಲವೆಲ್ಲ ಇದೆಲ್ಲ. ಈಗ ಹೊಸ ಹೊಸ ಕ್ಯಾನ್ಸರ್ದು ಇದೆ, ಅದೇ ಇನ್ನೇನು ಕೊಡ್ತಾರೆ ನೋಡಿ ಡೋಸೇಜ್, ಹೈ ಡೋಸೇಜ್, ಅದೆಲ್ಲ ಮುಂದಕ್ಕೆ ಇದೆ. ಬಟ್ ಇದು ಹೇಳಿದ ಇದು ಕ್ಯಾನ್ಸರಲ್ಲಿ ವೆರಿ ರೇರ್. ಈ ಥರ ಕ್ಯಾನ್ಸರ್ ಈಗ ಗಂಟಲಲ್ಲಿ ಕೆಲವು ಬರುವಂಥದ್ದು, ಅದನ್ನು ಅಲ್ಲೇ ಮುಗಿಸ್ಬಿಡ್ಬೋದು. ಅದು ಬೇರೆ ಕಡೆ ಸ್ಪ್ರೆಡ್ ಆಗೋದಾಗೆ ಲಾಕ್ ಮಾಡ್ಬೋದಿತ್ತು. ಏನು ಗಂಟು ದೊಡ್ಡದಾಗಿ ಇಲ್ಲಿಗೆ ಬಂದು ಥೈರಾಯ್ಡಿಗೆ ಬಂತಲ್ಲ, ಥೈರಾಯ್ಡಿಂದ ಒಳಗೆ ಬಂದುಬಿಡ್ತು ಲಂಗ್ಸಿಗೆ, ದೇಹದ ಇಲ್ಲಿಗೆ ಬಂತು. ಇಲ್ಲಿಂದಲೇ ಫಿನಿಷ್ ಮಾಡ್ಬೋದಿತ್ತು, ಕಂಟ್ರೋಲ್ ಮಾಡ್ಬೋದಿತ್ತು. ದರ್ಶನ್ ಎಂಟ್ರಿ ಯಾವಾಗಾಯಿತು? ಅದೇ ಹೇಳಿದಲ್ಲ, ನನ್ನ ಹತ್ರ ಹೇಳಿದಲ್ಲ, ಕಣ್ಣಲ್ಲೆಲ್ಲ ಕಾಯಿಲೆಗೆ ಸಂಬಂಧಪಟ್ಟು. ನಾನು ಯಾರಿಗೆ ಹೇಳಿಲ್ಲ. ಆಮೇಲೆ ಟ್ರೈ ಮಾಡಿದ್ದೆ ನಾನು. ಹೇಳಿದರೆ ಅವಕಾಶ ಆಗ್ಬಿಡ್ತದೆ. ಆಲ್ರೆಡಿ ನಾನು ಟ್ರೈ ಮಾಡಿ ಆಗಿದ್ದು, ಸಿಗಲಿಲ್ಲ, ಸೋತೋಗಿದೆ. ಇನ್ನು ಇವ್ರನ್ನ ಕೇಳಿಬಿಟ್ಟು ನಾಳೆ ಇವ್ರ ಸ್ನೇಹ ಕಳ್ಕೊಂಡ್ಬಿಟ್ರೆ ನಾಳೆ ಫಿಲ್ಮಲ್ಲಿ ಅವಕಾಶ ಇಲ್ಲ. ಕೊಡೋದು ನಮಗೆ ದರ್ಶನ್ ಈ ಥರದವರೇ ಫಿಲ್ಮ್ ಪಕ್ಕದಲ್ಲಿ ರೋಲು. ನಾನು ಇನ್ನೂ ಮೈಂಡಲ್ಲಿ ಆ್ಯಕ್ಟಿಂಗ್ದೇ ತಲೆಯಲ್ಲಿ ಇತ್ತು ನನಗೆ. ಒಂದು ಮಧ್ಯದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೆ ನನಗೆ. ಯಾವಾಗ ಮತ್ತೆ ಅದು ಇದಾಯಿತು, ಡಾಕ್ಟ್ರು ಹೇಳಿದರು ಟ್ರೀಟ್ಮೆಂಟು ನೋಡುವ, ಬೇರೆ ಡಾಕ್ಟರ್ ಜಸ್ಟ್ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿಗೆ ಕಳಿಸಿದರು. ಅವರು ಹೇಳಿದರು, ನಾನು ಕೇಳಿ ಓಪನ್ ಆಗಿ, ಡಾಕ್ಟ್ರೇ ನನಗೆ ಯಾವಾಗ ಬರ್ತದೆ ಜೀವನ ಎಂಡ್, ಯಾವಾಗ ಆಗುತ್ತೆ ಹೇಳಿ ಬಿಡಿ ಡಾಕ್ಟ್ರೆ, ನನಗೆ ನನ್ನ ಮನೆ ಮಕ್ಕಳದ್ದು ಪರಿಸ್ಥಿತಿ ಈ ಥರ ಇದೆ. ಫಸ್ಟಿಗೆ ಹೇಳ್ತಾರೆ ಡಾಕ್ಟ್ರುಗಳು, ಏನು ಮಾಡಿದ್ರಿ ನೀವು? ಸ್ವಂತ ಮನೆವಾ? ಓಕೆ. ಆಮೇಲೆ ಮಕ್ಕಳಿಗೆ ಏನಾದರೂ ಆಸ್ತಿ ಮಾಡಿದ್ದೀರಾ? ಇದೆಲ್ಲ ಕೇಳುವಾಗ ಫಿಲ್ಮಲ್ಲಿ ಕೇಳಿ ಅಭ್ಯಾಸ, ನಮ್ಗೆ ಗೊತ್ತಲ್ಲ ಕಲಾವಿದರು. ನಾನು ಬಂಧನ, ಆ ಫಿಲ್ಮು ಈ ಫಿಲ್ಮ್ ಎಲ್ಲ ಹೋಗ್ಬಿಟ್ಟೆ. ಹಿಂಗೆ ಇದು ಅಂದರೆ ಅವ್ರು ಕೇಳುವಾಗಲೇ ನನಗೆ ಅರ್ಥ ಆಗೋಯ್ತು. ನಾನು ಓಪನಾಗಿ ಕೇಳಿದೆ, ನನಗೆ ಟೈಮ್ ಯಾವತ್ತಿನವರೆಗೆ ಬದುಕ್ತೇನೆ, ನನಗೆ ಎಷ್ಟು ಟೈಮ್ ಇದೆ, ಈಗ ಸಡನ್ನಾಗಿ ಹೋಗ್ತೀನ, ಇನ್ನೊಂದು 2 ತಿಂಗಳ 3 ದುಡ್ಡಿಲ್ಲ ಡಾಕ್ಟರ್, ಮನೆಗೆ ಏನೂ ಮಾಡಿಲ್ಲ. ಅಷ್ಟು ಹೆದರಬೇಡಿ, ಅಷ್ಟು ಸುಲಭದಲ್ಲಿ ಇದಾಗೋದಿಲ್ಲ, ಗುಣನೂ ಆಗ್ಬೋದು. ಮೆಡಿಸಿನ್ಸ್ ಇದು ಸ್ಟಾರ್ಟ್ ಮಾಡೋಣ, ಆದರೂ 2-3 ವರ್ಷ ಇರ್ಬೋದು. ಈ ಥರ ಎಲ್ಲ ಇದೆ, ಹೆದರಕ್ಕೆ ಹೋಗಬೇಡಿ. ಫಸ್ಟ್ ಹೆದರೋದು ನಿಲ್ತುಬಿಡಿ ನೀವು. ಆಯಿತು, ಟ್ಯಾಬ್ಲೆಟ್ಸ್ ಕೊಡುವ, ಇದಕ್ಕೊಂದು ಇದೆ ಟ್ಯಾಬ್ಲೆಟ್, ಸ್ಟಾರ್ಟ್ ಮಾಡೋಣ, ತರಿಸ್ತೀನಿ, ನಿಮ್ಮ ಚೆಕಪ್ ಎಲ್ಲ ಆದಮೇಲೆ ತರಿಸ್ತೀನಿ ಅಂತ ಬಯೋಪ್ಸಿ ಎಲ್ಲ ಮಾಡಿ ಆ ಕ್ಯಾನ್ಸರ್ಗೆ ಏನು ಹೆಸರು, ಆ ಒಳಗಿರೋ ಕಣದ ಒಂದು ಹೆಸರು ಬೇಕು ಅವರಿಗೆ, ಇದಕ್ಕೆ ಮ್ಯಾಚಿಂಗ್ ಇರುವ ಮಾತ್ರೆಗಳೇ ಕೊಡಬೇಕು. ಅದನ್ನು ರೆಡಿ ಮಾಡಿದ ಅದು ಚೆನ್ನೈಯಿಂದ ಬರಬೇಕು. 4 ಡೇಸು ಹೀಗೆ ಮಾಡ್ಕೊಂಡಿದ್ದೆ ಉಸಿರು. ಹೆಂಗೆ ಇರ್ತದೆ ಅಂದರೆ, ಒಂದು ಅನ್ನ ಬೇಯಿಸ್ಬೇಕಾದ್ರೆ ಸ್ಮೆಲ್ ಇರ್ತದೆ ಮನೆ. ಹೌದು, ಕೆಲವ್ರಿಗೆ ಬರೋದಿಲ್ಲ, ಕೆಲವ್ರಿಗೆ ಮಾತ್ರ ಬರ್ತದೆ, ಗೊತ್ತಾಗುತ್ತೆ. ಅನ್ನೋದೊಂದು ಕೆಟ್ಟ ಸ್ಮೆಲ್ ಅಂತ ಅನ್ಸುತ್ತೆ ನನಗೆ. ಮನೇಲಿ 6 ಗಂಟೆಗೆ ಅವಳು ಕೆಲಸಕ್ಕೆ ಹೋಗ್ಬೇಕು, ಅನ್ನ ಬೇಯಿಸ್ತಾಳೆ, ನನಗೆ ಕೆಮ್ಮು ಸ್ಟಾರ್ಟ್, ವಿಸಿಲ್ ಕೂಗಿದ ತಕ್ಷಣ ಕೆಮ್ಮು ಸ್ಟಾರ್ಟ್ ಆಗ್ಬಿಡು, ಮಲಗಿದವನು ಓಡೋಗಿ ಹೊರಗೆ ನಿಂತ್ಕೊಂಡ್ಬಿಡೋದು ರೀ ಅಂತ. ಅಂದರೆ ಲಂಗ್ಸಿಗೆ ಅಷ್ಟು ಶುದ್ಧವಾದ ಗಾಳಿ ಹೋಗಬೇಕು, ಪ್ಯೂರ್ ಗಾಳಿ ಬೇಕು. ಲಂಗ್ಸ್ ಎಂಬುದು ಹಾರ್ಟಿಗೆ ಪ್ಯೂರ್ ಗಾಳಿನ ಕಳಿಸೋದು. ಯಾವಾಗ ಲಂಗ್ಸಲ್ಲಿ ನೀರು ತುಂಬಿಕೊಳ್ಳಿ, ಲಂಗ್ಸಲ್ಲಿ ಪವರ್ ಇಲ್ಲ, ಏನು ಬಂದಿಲ್ಲ ಗಾಳಿ ಡೈರೆಕ್ಟ್ ಹಾರ್ಟಿಗೆ ಹೋಗ್ತಿತ್ತು, ಹಾರ್ಟು ಬಡ ಹೊಡ್ಕೊಳ್ಳೋದು. ನನಗೆ ಯಾವಾಗ ಗೊತ್ತಾಗಿದೆ ಲಂಗ್ಸದ ಕೆಲಸ ಏನು ಅಂತ. ಹೊರಗೆ ಕಿಟಕಿಯಿಂದ ಹೊರಗೆ ಓಡೋಗ್ಬಿಟ್ಟು ಗಾಳಿ, ಫ್ರೆಶ್ ಗಾಳಿ ಬೆಳಿಗ್ಗೆ, ನಾನು ಬೆವರೋದು ಎಲ್ಲ ಸ್ಟಾರ್ಟ್ ಆಗೋಯ್ತು ನನಗೆ. ಅದರ ಕೆಲವು ಟಾರ್ಚರ್ ನೋಡಿದಾಗ ನಾನು ಅದು ಬೇಗ ಏನೋ ಮುಗಿತದೆ ಏನೋ ಆ ಫೀಲಿಂಗ್ ಬಂತು. ಬಟ್ ನನಗೆ ಮಾತ್ರೆ ಬಂತಲ್ಲ, ಮಾತ್ರೆ ಬಂದಮೇಲೆ ಫಸ್ಟ್ ಡೇ ತೊಗೊಂಡು 2ನೇ ದಿನಕ್ಕೆ ನನಗೆ ಸ್ವಲ್ಪ ಉಸಿರಾಟದಲ್ಲಿ ಸೌಂಡ್ ಎಲ್ಲ ಇತ್ತು, ನಿಂತೋಗ್ಬಿಡ್ತು ಸೌಂಡ್. 3ನೇ ದಿವಸ ತೊಗೊಂಡೆ, ಇನ್ನು ಸ್ವಲ್ಪ ಧೈರ್ಯ ಬಂತು. 4ನೇ ದಿವಸ ನಡೆಯೋಕ್ಕಾಗೋದಿಲ್ಲ, ಲಂಗ್ಸ್ ನಡೆಯೋಕ್ಕೆ ಬಿಡೋದೇ ಇರೋಲ್ಲ. ನಡೆಯೋಕ್ಕೆ ಸ್ಟಾರ್ಟ್ ಆಗೋಯ್ತು, ಜಂಪ್ ಮಾಡಿ ಡಾಕ್ಟ್ರಿಗೆ ಫೋನ್ ಮಾಡಿ ಹೇಳಿದೆ, ಡಾಕ್ಟ್ರೆ ನಡಿಲಿಕ್ಕೆ ಆಗ್ತುಂಟು, ವಾಯ್ಸೆಲ್ಲ ಸರಿಯಾಗಿದೆ, ಇದೆಲ್ಲ ಸರಿ ಇದೆ. ಡಾಕ್ಟ್ರ್ ಆದರೆ ಕಂಟಿನ್ಯೂ ಮಾಡೋ, ನಿಮ್ಮ ಅದೃಷ್ಟ ಚೆನ್ನಾಗಿದೆ, ಮಾತ್ರೆ ಇದಾಗ್ತಾ ಉಂಟು ಅಂತ. ಸರಿ, ಅದು ಮಾತ್ರೆ ಕಂಟಿನ್ಯೂ ಆಗ್ತಾಯಿತ್ತು. ಯಾವಾಗಲೂ ಹೇಳೋದು, ಇದು ಏನು ಗೊತ್ತಾ ಹರೀಶ್ ಅವರೇ, ಕ್ಯಾನ್ಸರ್ಸ್ ಹೆಂಗಿರ್ತದೆ ಅಂದರೆ, ಒಂದು ಸರಿ ಬಂದ ಕ್ಯಾನ್ಸರಿಗೆ ಕೆಲವು ಕ್ಯಾನ್ಸರ್ ಇರ್ತದೆ. ಈಗ ನಿಮಗೆ ಟ್ಯಾಬ್ಲೆಟ್ಸ್ ಕೊಡ್ತಾಯಿದ್ದೀನಿ, ಇದು ಗುಣ ಆದರೂ ಆಗ್ಬೋದು, ಇಲ್ಲ ಸ್ವಲ್ಪ ಸಮಯ ನಂತರ ಅದು ಮಾತ್ರ ವರ್ಕ್ ಆಗೋದಿಲ್ಲ ಆ್ಯಕ್ಚುಲಿ ಕೆಲವರಿಗೆ.
ವರ್ಕು ಸಹ ಆಗಲ್ಲ. ಅಂದರೆ ಕೊಟ್ಟು ಮತ್ತೆ ಬೇರೆ ಮಾತ್ರೆ ಕೊಡಬೇಕು, ಅದಕ್ಕೆ ಅದರ ಪವರ್ ಹಾಗೆ ಇರ್ತದೆ, ಅಂದರೆ ರೂಪಾಂತರ ಆಗ್ತದೆ ಗೊತ್ತಾ. ಬೇರೆ ಎಲ್ಲರೂ ಈ ಸೇಮ್ ಕ್ಯಾನ್ಸರ್ ಕೂಡ ಹಾಗೇನೆ, ಅದು ಡಿಪೆಂಡ್ ಆಫ್ ನಿಮ್ಮ ಇದು. ಆದರೆ ಇನ್ನೂ ಮಾತ್ರ ಇದೆ, ಹೆದರ್ಕೋಬೇಡಿ ಅಂತ ಹೇಳಿದರು ಅವರು ಆಲ್ರೆಡಿ. ಈ ಡಿಸೆಂಬರಲ್ಲಿ ನನಗೆ ಅದು ಮಾತ್ರ ಅದು ಪವರು ಕಮ್ಮಿ ಆಗಿದೆ. ಡಿಸೆಂಬರ್ ಪೆಟ್ ಸ್ಕ್ಯಾನ್ ಮಾಡಿದ್ದು, ಅದು ಆಲ್ರೆಡಿ ಕಮ್ಮಿಯಾಗಿ 3 ತಿಂಗಳಾಗಿತ್ತು, ಸ್ಪ್ರೆಡ್ ಆಗಿದೆ ಇದು ಸ್ವಲ್ಪ. ಆ ಟೈಮಲ್ಲಿ ಸ್ವಲ್ಪ ನನಗೆ ಉಸಿರು ಸ್ವಲ್ಪ, ಅಂದರೆ ನಾವು ನೆಬ್ಯುಲೇಷನ್ ಮಾಡ್ತೀವಿ, ಬಿಸಿ ನೆಬ್ಯುಲೇಷನ್ಸ್ ಮಾಡ್ತೀವಲ್ಲ, ಅದು ಮಾಡಿದ್ರೆ ಲಂಗ್ಸ್ ಚೆನ್ನಾಗಿರ್ತದೆ, ಇಲ್ಲಾಂದರೆ ಸ್ವಲ್ಪ ವೀಕೆ ಉಸಿರಾಟ. ಮಾರ್ಚಲ್ಲಿ ಮೊನ್ನೆ ಡಿಸೆಂಬರಲ್ಲಿ ಸ್ಪ್ರೆಡ್ ಆಗಿದೆ. ಆದರೆ ಇನ್ನೊಂದು ಟ್ಯಾಬ್ಲೆಟ್ ಇದೆ ಸ್ವಲ್ಪ ನಿಮ್ಮ ಇದ್ರ ಮೇಲೆ ಅಂತ. ಮೊನ್ನೆ ಬೇಜಾರಾಗೋಯ್ತು ತಿರ್ಗಾ, ಗುಣ ಆಗೋ ಸ್ಟೇಜಲ್ಲಿತ್ತಲ್ಲ. ಈಗ ಮೊನ್ನೆ ಡಿಸೆಂಬರ್ ಆದಮೇಲೆ ಜನವರಿಯಲ್ಲಿ ನನಗೆ ಅವರು ಹೇಳಿರೋದು, ಅಲ್ಲಿಂದ ಈಗ ಮೈಂಡು ಚೇಂಜ್ ಆಗೋಯ್ತು. ಇಷ್ಟು ಮೈಂಡ್ ಚೇಂಜ್ ಆದಾಗ ಏನಾದರೂ ಫ್ಯಾಮಿಲಿಗೆ ಮಾಡಬೇಕು ಅಂತ ಈಗ ಯೂಟ್ಯೂಬ್ ಮಾಡಬೇಕು ಅಂತ ನಾನು ಜನವರಿಯಿಂದ ಪ್ಲ್ಯಾನ್ ಮಾಡಿದ್ದೆ ರೀ. ಏನಕ್ಕೆ ನನ್ನ ಮಕ್ಕಳಿಗೆ ನನಗೆ ಅವರು ಡಾಕ್ಟ್ರು ಹೇಳೋದು ಹೇಳ್ತಾರೆ, ಅದು ನಿಮ್ಮ ಅದೃಷ್ಟ ಅಂತಾರೆ ಕೊನೆಗೆ. ಅಟ್ಲೀಸ್ಟ್ ಯೂಟ್ಯೂಬ್ ಮಗ ಬರ್ತದೆ ಸ್ಕೂಲ್ ಕಾಲೇಜಿಂದ ನೆಕ್ಸ್ಟ್ ಏನಾದರೂ ಒಂದು ಯೂಟ್ಯೂಬ್ ಮಾಡಿಕೊಟ್ರೆ ಅಟ್ಲೀಸ್ಟ್ ಆಸ್ತಿ ಅಂತ ಮಾಡಲಿಕ್ಕೆ ಆಗಲಿಲ್ಲ. ನಾನೊಬ್ಬ ಕಲಾವಿದ, ನನಗೆ ಸಬ್ಸ್ಕ್ರೈಬ್ ಸಿಗ್ತಾರೆ ಈ ಥರ ಇದ್ದಾಗ. ಮಕ್ಕಳಿಗೆ ಮುಂದಕ್ಕೆ ನೋಡಲಿ, ಇನ್ನು ಕಾಲೇಜ್ ಹೋಗಬೇಕು, ಮನೆ ನಡಿಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಅದು ಮಾಡಿದೆ ಯೂಟ್ಯೂಬ್. ಇದರ ಹಿಂದೆ ನನಗೆ ಯಾವಾಗ 4 ಸ್ಟೇಜ್ ಅಂದರು, ನನಗೊಬ್ಬ ಇವನು ಸೋಷಿಯಲ್ ಮೀಡಿಯಾದಲ್ಲಿ ಏನು ಹೇಳ್ತಾರೆ ಅವರು, ಅವನ ಹೆಸರು ಏನು ಮಾಡ್ತಾಯಿತ್ತು, ಅವನು ನೋಡಿದವನು ಅಲ್ಲಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬಂದುಬಿಡ್ತು. ಹಾಸ್ಪಿಟಲ್, ಕ್ಯಾನ್ಸರ್ ಹಾಸ್ಪಿಟಲ್ ಇದ್ದೆ, ಅದು ಹೊರಗೆ ಬಂದುಬಿಡ್ತು ವಿಷಯ, ನಾನು ಟ್ರೀಟ್ಮೆಂಟ್ ಮಾಡ್ತಿರೋದು. ಬಂದಾಗ ಎಲ್ಲ ಎಚ್ಚೆತ್ಕೊಂಡ್ಬಿಟ್ರು. KGF ಯಶ್ ಅವರು, ದರ್ಶನ್ ಅವರು. ಯಶ್ ಅವರು ಫೋನ್ ಮಾಡಿ ನನಗೆ ಅವತ್ತೇ ಫೋನ್ ಮಾಡಿದ್ರು ಅವರು, ನೀವು ಏನಕ್ಕೆ ಹೇಳಲಿಲ್ಲ ನನಗೆ, ಆಪ್ರೇಷನ್ ಬಿಫೋರ್ ಹೇಳಬೇಕಿತ್ತ ಬೇಡ, ಯಾಕೆ ಹೀಗೆ ಮಾಡ್ಕೊಂಡ್ರಿ ಅಂತ. ನಾನು ಹೇಳಿದೆ ಹಿಂಗೆ ಏನು ಹೇಳೋದು, ಕಷ್ಟ ನಮ್ಗೆ ಗೊತ್ತಿಲ್ಲ, ಈ ಥರ ಯಾರು ಈ ಕೊಡ್ತಾರೆ ಎಂಬುದು ನನಗೆ ಗೊತ್ತಿಲ್ಲ, ಆ ಕಾನ್ಸೆಪ್ಟೇ ಗೊತ್ತಿಲ್ಲ. ಹೆಲ್ಪ್ ಮಾಡ್ತಾರೆ, ಬೇರೆಯವ್ರು ದುಡ್ಡು ಕೊಡ್ತಾರೆ, ಅವ್ರು ಬೇರೆಯವ್ರು ಹೇಳಿದಕ್ಕೆ ಇವತ್ತು ಟಿ ವಿಯಲ್ಲಿ ಬಂದಿದ್ದಲ್ಲ, ಏನು ಅಮೌಂಟ್ ಆಗ್ತದೆ ಅಂತ ಹಿಂಗೆ ಹೇಳಿದಾರೆ. ಈಗ ತುಂಬ ಖರ್ಚಿದೆ, ಆಮೇಲೆ ಈ ಮನೆ ಪರಿಸ್ಥಿತಿ ಇಲ್ಲ, ಇನ್ನು ಮುಂದೆ ಏನಂತ ಗೊತ್ತಿಲ್ಲ ನನಗೆ. ಹೆದರಬೇಡಿ, ನಾನು ಇದ್ದೀನಿ, ಹಾಸ್ಪಿಟ್ಲದ್ದು ಏನಿದ್ರು ನಾನು ಬೇಕಾದ್ರೆ ನೋಡ್ಕೊಳ್ತೀನಿ, ನೀವು ಪ್ರೈವೇಟಿಗೆ ಹೋಗಿ, ಏನು ಇವತ್ತು ಪೇಪರಲ್ಲಿ ಇದೆಲ್ಲ ಬಂದಿದೆ, ಯಾರ ಹತ್ರನೂ ನೀವು ಹೆಲ್ಪ್ ತೊಗೋಬೇಡಿ, ಫುಲ್ ನಾನು ನೋಡ್ಕೊಳ್ತೀನಿ ಅಂತ. ಆಯಿತು. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಡೇ ಹೇಳಿದರು, ಜನ ನಿಮ್ಮನ್ನು ಇಷ್ಟಪಟ್ಟು ಹೆಲ್ಪ್ ಮಾಡ್ತಿದ್ದಾರೆ, ಮಾಡಲಿ, ನಾನೇನಿದೆ ನಾನು ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡಿ, ಮಕ್ಕಳದಾಗಲಿ ಫ್ಯಾಮಿಲಿದಾಗಲಿ ನಾನು ನೋಡ್ಕೊಳ್ತೀನಿ. ಯಾವಾಗ ಆ ಥರ ಎಲ್ಲ ಮಾತಾಡಿದೆ, ಒಂದು ಫಿಲ್ಮ್ನ ಇಷ್ಟೆಲ್ಲ ಮಾತಾಡ್ತಾರೆ, ಭಾಳ ನನಗೊಂದು ಧೈರ್ಯ ಬಂದುಬಿಡ್ತು. ಏನು ಒಂದು ಶೂಟಿಂಗ್ ಸ್ಪಾಟಿಗೆ ನನಗೆ ಗೊತ್ತು ಅವರೆಷ್ಟು ಪಾಸಿಟಿವ್ನೇ ಮಾತಾಡೋದು, ಯಾವಾಗ ಪಾಸಿಟಿವ್ ಮೈಂಡೆಡ್. ನಾನು ಆ ಥರ ಹೀರೋ ನಾನು ನೋಡಲಿಲ್ಲ, ತುಂಬ ಪಾಸಿಟಿವ್ ಅವರು. ಅಲ್ಲ, ಆಗ ನೆಕ್ಸ್ಟ್ ಡೇನೇ ದರ್ಶನ್ ಅದೇ ದಿವಸನೇ ಫೋನ್ ಮಾಡಿದ್ದಾರೆ. ದರ್ಶನ್ ಹುಡುಗ ಬಂದಿದ್ದ, ಅವನೊಬ್ಬ ಲಕ್ಷ್ಮಣ್ ಅಂತೇಳಿ ಒಬ್ಬ ಡ್ರೈವರ್ ಇದ್ದಾನೆ, ಬಾಡಿ ಗಾರ್ಡು, ಗನ್ನೆಲ್ಲ ಅವನು ಇಟ್ಕೊಳ್ಳು, ಬಾಡಿ ಗಾರ್ಡ್ ಅವರು, ಅವ್ರದ್ದು ಕೆಲಸ ಪಾಪ ಅವ್ರು ಮಾಡೋದು. ತಾಂಬಂದು ಒಂದು ಅಮೌಂಟ್ ಹಿಂಗೆ ಬಂಡಲ್ಲಿ ಕವರಲ್ಲಿ ಹಾಕಿ ಬಸ್ ಕೊಟ್ಟಿದ್ದಾರೆ ಅಂತ. ಅವನು ಆಲ್ರೆಡಿ ತುಂಬ ಜನ ನನಗೆ ಇಂಟರ್ವ್ಯೂ ಮಾಡೋ ಟೈಮಲ್ಲಿ ನಾನು ಫೋನ್ ತೆಗ್ದಿಲ್ಲ, ಅವಾಗ ಬಂದು ಅರ್ಧ 1 ಗಂಟೆ ಕಾದಿದ್ದ ಮನುಷ್ಯ. ಆಮೇಲೆ ಬಂದು ಬಸ್ ಕೊಟ್ಟಿದ್ದಾರೆ, ಅವ್ರು ಮಾತಾಡ್ತಾರೆ. ನಾನು ಹೇಳಿದೆ ಫೋನ್ ನಾನು ಮನೆಯಿಂದ ಟ್ರೈ ಮಾಡಿದ್ರು, ನೀವು ತೆಗ್ದಿಲ್ಲ ಫೋನು. ಆವಾಗ ಅವ್ರು ಟ್ರೈ ಮಾಡವ್ರೆ, ನೆಕ್ಸ್ಟ್ ಅವರೇ ಮಾಡ್ತಾರೆ, ಬಿಟ್ಬಿಡಿ ಅಂದರು. ತಿರ್ಗಾ ನೆಕ್ಸ್ಟ್ ಡೇ ಒಂದು ದೊಡ್ಡ ಅಮೌಂಟ್, ಒಂದು ದೊಡ್ಡ ಬ್ಯಾಗಲ್ಲಿ ಈ ಲಕ್ಷ್ಮಣು, ಆಮೇಲೆ ನಾಗರಾಜು, ಇವತ್ತು ಆ ಕೇಸಲ್ಲಿ ಕೆಲವರು ಇದ್ದಾರೆ, ಶ್ರೀನಿವಾಸು, ಇವರೆಲ್ಲ ಬಂದರು ಬ್ಯಾಗ್ ಇಟ್ಕೊಂಡು. ಏನಕ್ಕೆ ಬಂದು ಮನೆ ನೋಡಿ ಆಗಿತ್ತು, ಏನೋ ಬಂದು ಗೊತ್ತಿಲ್ಲ ಸುಮ್ಮನೆ. ಆಮೇಲೆ ನೋಡ್ಲಿಕ್ಕೆ ಹೋದರೆ ದೊಡ್ಡ ಬ್ಯಾಗ್ ಇತ್ತು, ನಾನೇನೋ ಪರ್ಸಲ್ಲಿ ಇರ್ಬೋದು ಸುಮ್ಮನೆ ಅದೇ ನೋಡ್ಲಿಕ್ಕೆ ಹೋದರೆ ಅದು ಅಮೌಂಟ್ ಅಷ್ಟು ಬಸ್ ಕೊಟ್ಟು ಕಳಿಸಿದ್ದಾರೆ. ಲೆಕ್ಕ ಮಾಡಿ, ನಾನು ಲೆಕ್ಕ ಮಾಡಲಿಕ್ಕೆ ನೀವು ಕೂತ್ಕೊಳ್ಳಿ, ಕಾಫಿ ಲೆಕ್ಕ ಮಾಡೋದು ಸಮಸ್ಯೆ ಅದು ಅಂದರೆ ಸ್ವಲ್ಪ ಉಲ್ಟ ಏನಾದರೂ ಕಮ್ಮಿ ಆಯಿತು ಅಂದರೆ ಭಾಳ ಹೆದರ್ತಾರೆ. ದರ್ಶನ್ ಅವರಿಗೆ ಭಾಳ ಅವರು ಕೆಲಸ ಏನು ವರ್ಕರ್ಸ್ ಇದು ಏನು ಗ್ಯಾಂಗ್ ಅಂತ ಇವ್ರು ಅಂತಾರೆ, ಅವರು ಭಾಳ ಒಂದು ನಿಯತ್ತು ಇಲ್ಲ. ನಾವು ನಿಲ್ಲಕ್ಕಿಲ್ಲ, ಕೂತ್ಕೊಳ್ಳೋದಿಲ್ಲ ರೀ, ಸೋಫಲ್ಲಿ ಕೂತಿಲ್ಲ, ಕೂತಿದ್ದೇನಾದ್ರು ಗೊತ್ತಾಯ್ತು ಅಂದರೆ ಅವ್ರು ಏನು ಹೇಳಿರ್ತಾರೆ, ಕೊಡಬೇಕು ಬರಬೇಕು ಅಂತ. ಅವ್ರದ್ದು ಈ ಥರ. ನಾನು ಹೇಳಿ ದರ್ಶನ್ ಫೋನ್ ಅವರೇ ಮಾಡ್ತಾರೆ ಸರ್, ಅವರೇ ಮಾಡ್ತಾರೆ, ದುಡ್ಡು ಕೊಟ್ಟರು, ಒಂದೊಂದು ಕಾಫಿ ನೀರು ಕುಡಿದಿಲ್ಲ, ಸೀದಾ ಹೊರಟೆ ಹೋಗ್ಬಿಟ್ರು. ಕಾರ್ ಹತ್ರ ಹೋದ್ರು, ಇಲ್ಲ ಹೋಗಿ ನೀವು ಮನೆಗೆ ಹೋಗಿ ಲೆಕ್ಕ ಮಾಡಿದ್ದೀರಾ? ಅಲ್ಲ ಲೆಕ್ಕ ಮಾಡುವಂದು ಅದ್ರ ಮೇಲೆ ಚೆಕ್ಕು ಕೊಟ್ಟಿದ್ದರು, ಒಂದು ಚೆಕ್ ತಿರ್ಗಾ ಲೆಕ್ಕ ಮಾಡಲಿಕ್ಕೆ. ಇಲ್ಲಿ ಬ್ಯಾಗ್ ಹುಡುಗರು ನಾವು ಒಂದು 2-3 ವರ್ಷ ನಾವು ಮನೆ ಕಾಫಿ ಕೊಡೆ ಟೆನ್ಷನ್
ಕಾಫಿ ಕೊಡೆ ಫಸ್ಟ್ ಟೈಮ್ ಈ ಥರ ಏನಿದು ಹೌದು. ಏನು ಬ್ಯಾಗಾ? ಬ್ಯಾಗಲ್ಲಿ ಅಮೌಂಟು, ಬ್ಯಾಗ್ ಅಂದರೆ ಬ್ಯಾಗಲ್ಲಿ ದುಡ್ಡು. ಅದೇ ಅದು ದುಡ್ಡು ನೋಡಿದಾಗ ಅಷ್ಟು ದುಡ್ಡು. ಒಬ್ಬ ನನಗೆ ಏನಕ್ಕೆ ದರ್ಶನ ಹಿಂಗೆ ಮಾಡಿಸ್ತಾರ ಅಂತ, ಏನಕ್ಕೆ ಮಾಡಿದ್ರು ಇವರು ಇಷ್ಟು, ಏನು ಎಷ್ಟಿತ್ತು ಅದು ಇದೆ. ಹೇಳಿದ ನಾವು ಜೀವನದಲ್ಲಿ ಸಂಪಾದನೆ ಮಾಡಿ ಸಾಧ್ಯ ಇಲ್ಲ ಯಾವುದರಲ್ಲಿ, ಸಾಧ್ಯ ಫಿಲ್ಮಲ್ಲಿ. ನಾನು ಇದು ಲಕ್ಷಾಂತರ ರೂಪಾಯಿಗಳು ಎಷ್ಟೋ ಇರ್ಬೋದು, ಅದೆಷ್ಟು ಅವ್ರು ಹೇಳಬಾರ್ದು ಹೇಳಿದ್ರು. ನಾನು ಇದಿರುವ ಅಲ್ಲ, ಅದೊಂದು ನಾನು ಅವ್ರು ಮೊನ್ನೆ ಎಲ್ಲ ಒಂದು ಕಡೆ ಅಂದರು, ಅವರು ತುಂಬ ದೊಡ್ಡ ಅಮೌಂಟ್ ಕೊಡಿಸಿದ್ದೀನಿ, ಅವರು ಕೂಡ ಬಾಯಲ್ಲಿ ಬಂದಿದೆ. ಅದು ಚೆಕ್ ಏನಾಯ್ತು? ಚೆಕ್ ಬ್ಯಾಂಕಿಗೆ ಹಾಕಿದೆ ನಾನು. ಆ ನೆಕ್ಸ್ಟ್ ಡೇ ಫೋನ್ ಮಾಡಿದ್ರು. ಅಮೌಂಟ್ ಬರ್ದಿದ್ರಾ? ಹಾಂ, ಅದರಲ್ಲೂ ಬರ್ದಿದ್ದಾರೆ. ಕ್ಯಾಶ್ ಕೊಟ್ಟಿದ್ದಲ್ಲದೆ ಸ್ವಲ್ಪ ಒಂದು ಚೆಕ್ ಬೇರೆ ಇತ್ತು. ನಾವೆಲ್ಲ ಬೌನ್ಸ್ ಚೆಕ್ ನೋಡಿದವರು. ಹೌದು. ಹಾಂ, ಎಲ್ಲ ಚೆಕ್ಗಳು ನಮಗೆ ಬೌನ್ಸೇ ಆಗ್ತಿತ್ತು ಆವಾಗ. ಇದು ಬ್ಯಾಗಲ್ಲಿ ಅಮೌಂಟ್, ಇದು ಯಾವುದೋ ಹೀರೋಗೆ ಅಡ್ವಾನ್ಸ್ ಕೊಡ್ತಾರೆ ಗೊತ್ತಾ, ಸಾಧಾರಣ ಆ ರೀತಿಯೇ ಇತ್ತು. ನಮ್ಮ ಮನೆಗೂ ಫಸ್ಟು ಅದು. ಅದರ ಮೊದಲು ಪಾಪ ಸೇಮ್ ದಿವಸ ಯಶ್ ಅವರು ಗೊತ್ತಿಲ್ಲ ನನಗೆ. 2 ದಿನ ಬಿಟ್ಟು ಗೊತ್ತಾಗಿದೆ. ಯಶ್ ಅವ್ರ ಅಕೌಂಟಿಗೆ ಕಳಿಸಿ ಆಗಿತ್ತು. ಅವರು ಅಕೌಂಟ್ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ರು ದುಡ್ಡನ್ನು, ಕ್ಯಾಶ್ ಅಲ್ಲ, ಅವ್ರದ್ದು ಬೇರೆ ಥರನೇ. ನಾನು ಅದನ್ನು ಹೇಳಬಾರ್ದು ತಂದರು. ಇವತ್ತು ಹೇಳಲಿಕ್ಕೆ ಕಾರಣ ಏನಂದರೆ, ಯಶ್ ಅವ್ರ ವಿಷಯ ಅವತ್ತು ನಾನು ಯಾವ ಮೀಡಿಯಲ್ಲಿ ಹೇಳಿಲ್ಲ. ಒಬ್ಬ ಹೀರೋ ಅಂತ ಹೇಳಿದ್ದೆ, ಬಟ್ ಮೀಡಿಯಾದವರಿಗೆ ಗೊತ್ತಾಗಿ, ಡೌಟಲ್ಲಿ ಗೊತ್ತಾಗಿ ಯಶ್ ಅವ್ರ ಹೆಸರು ಹೇಳಿದರು. ಇವತ್ತು ಏನೇ ಕೇಳ್ತಿದ್ದೆ ಅಂದರೆ, ನಾನು ಇನ್ನು ಅದು ಯಾಕಂದರೆ ನಾನು ಇವಾಗಿರೋ ಸ್ಟೇಜು ಈ ಥರ ಇರುವಾಗ ಈ ವಿಷಯ ಹೊರಗೆ ಇರಲಿ. ನಾಳೆ ಕೆಲವರು ಇಲ್ಲ ದರ್ಶನ್ ಅವರೇ ಮಾಡಿದ್ದು, ಇಲ್ಲ ಯಶ್ ಅವರು, ಇಲ್ಲ ಬೇರೆಯವರು ಯಾರು ಮಾಡಿದಂತೆ ಅವರವ್ರ ಅಭಿಮಾನಿಗಳು ಸುಮ್ಮನೆ ಹೇಳೋ ಬದಲಿಗೆ ನಾನು ಕೊಟ್ಟವ್ರ ಹೆಸರನ್ನು ನಾನು ರಿಜಿಸ್ಟರ್ ಮಾಡಿಬಿಟ್ರೆ ಇಂಥವ್ರು ಮಾಡಿದ್ದಾರೆ ಹೇಳಿದ್ರೆ ಅದು ರಿಜಿಸ್ಟರ್ ಆಗಿರಲಿ ಅಂತ ಒಂದು. ಅದಕ್ಕೆ ನಾನು ಈಗ ಬಾಯ್ಬಿಟ್ಟಿರೋದು. ಯಶ್ ಅವ್ರದ್ದು ಅಷ್ಟು ಅದು ಗೊತ್ತಾಗಿದೆ, ಲಾಸ್ಟಿಗೆ ಗೊತ್ತಾಗಿದೆ. ಅದು ಬೇರೆ ಥರ ಇವರು ಈ ಥರ ಅಮೌಂಟ್ ಕೊಟ್ಟು ಕಳಿಸಿದ್ರು. ನೆಕ್ಸ್ಟ್ ಡೇ ಫೋನ್ ಮಾಡಿದರು. ಫೋನ್ ಬಂತು, ಹುಡುಗ ಫೋನ್ ಮಾಡಿದ, ಅಣ್ಣ ಫ್ರೀ ಇದ್ದೀರಾ? ಹೌದು, ಬಾಸ್ ಮಾತಾಡ್ತಾರೆ. ನನಗೆ ಗೊತ್ತಾಗೋಯ್ತು ದರ್ಶನ್ ಅವರು ಅಂತೇಳಿ. ಟಕ್ಕ ಫೋನು ಮಾತಾಗೊಂಡ್ರು. ಏನು ಗುರುಗಳೇ ಈ ಥರ ಮಾಡಿದ್ರು ನೀವು, ಏನಕ್ಕೆ ತಿಳಿಸ್ಲಿಲ್ಲ? ನಾನು ಹೇಳಿದೆ ಹೀಗಿತ್ತು, ಗೌರ್ಮೆಂಟ್ ಹಾಸ್ಪಿಟಲ್ ಹೋಗೋದು, ಒಂದು ಮಾತು ಹೇಳ್ಬಾರ್ದ? ಆಪ್ರೇಷನ್ ನಮ್ಮವ್ರು ಎಷ್ಟು ಹಾಸ್ಪಿಟಲ್ ಇದೆ, ನಾನು ಮಾಡಿಸ್ಕೊಡ್ತಿದ್ದೆ ನಿಮಗೆ. ಇದು ಕಂಡೀಷನ್ ಓಕೆ, ನಾವು ಗೌರ್ಮೆಂಟ್ ಹಾಸ್ಪಿಟ್ಲ್ ಇದು ಪ್ರಾಬ್ಲಮ್ ಕೇಳಿ. ಇಲ್ಲ ಸರಿ, ಈಗ ನೋಡಿ ಇಷ್ಟು ಅಮೌಂಟಲ್ಲಿ ಇಷ್ಟು ಭಾಗ ಈ ಮಿನಿಸ್ಟ್ರ್ ಕೊಟ್ಟರು, ಇಷ್ಟು ಭಾಗ ನನ್ನ ಸ್ನೇಹಿತ ಮಂಡ್ಯದ ಕೊಟ್ಟರು, ಸತೀಶ್ ರೆಡ್ಡಿ. ಕೆಲವರೆಲ್ಲ ಹೆಸರು ಕ್ಲೀನಾಗಿ ಹೇಳಿದರು. ನೋಡಿ ಆ ಚೆಕ್ ಇದೆಲ್ಲ ಅದು ಇವ್ರದ್ದು, ಓಕೆನಾ? ಏನಕ್ಕೆ ಇದು ಹೇಳ್ತಿದ್ದೀರಿ ಅಂದರೆ, ನನ್ನ ಮಾತಿಗೆ ಇವರು ಡಿಸ್ಕಸ್ ಮಾಡಿದ್ದಾರೆ ಅಲ್ಲಿ. ಒಬ್ಬ ಹರೀಶ್ ರಾಯ್ ನಮ್ಮ ಕಲಾವಿದರು ಯಾರು ನೋಡ್ತಾ ಇಲ್ಲ, ನಾವು ಹೆಲ್ಪ್ ಮಾಡುವ ಎಲ್ಲ ಸೇರ್ಕೊಂಡು ಅಂತ ಅವ್ರು ಮಾತಾಡಿದ್ದಾರೆ. ಇವರು ದರ್ಶನ್ ಅವರು ಎಲ್ಲ ಸೇರಿಸಿ ಅಮೌಂಟ್ ತೊಗೊಂಡು ಅವ್ರು ಸ್ವಂತದ್ದು ಮಾಡಿದ್ದಾರೆ. ಅವರ ಕೈಯಿಂದ ಫಸ್ಟ್ ಡೇ ಮಾಡಿದ ಮೇಲೆ ತಿರ್ಗಾ ಇದನ್ನು ಮಾಡಿದ್ದವರು ಮಾಡಿಸಿ ಅದನ್ನು ಅವ್ರು ಹೇಳಿದರು. ನಾನು ನಿಮ್ಗೆ ಏನಾದರೂ ಅವರಿಗೆ ಒಳ್ಳೇದು ಬಯಸಿದ್ರೆ ಈ 3 ಜನರಿಗೆ ಬಯಸಿ ಅಷ್ಟೇ, ಇದು ನಂದಲ್ಲ. ಏನಕ್ಕೆ ಇವರು ಆ ಥರ ಹೇಳಬೇಕಿತ್ತು? ಅಮೌಂಟ್ ಕೊಟ್ಟು ಕಳಿಸಿದ್ದು ಮುಗ್ದೋಯ್ತು, ನಂದಲ್ಲ ಇದು ಅಂದರೆ ಅವ್ರು ಓಪನಾಗಿ ಹೇಳಿದರು. ನಿಮ್ಮ ಏನಾದರೂ ಆಶೀರ್ವಾದ ಮಾಡುವಂಥ, ನಿಮ್ಮ ಮನಸ್ಸಿಂದ ಮಾಡುವಂಥ ಇದ್ದರೆ ಈ 3 ಜನರಿಗೆ ದುಡ್ಡು ಹೋಗಲಿ, ಆ ಆಶೀರ್ವಾದ ಹೋಗಲಿ. ಈಗ ಅದು ಆ ಅಮೌಂಟ್ ಇಲ್ಲಿವರೆಗೆ ಬಂತಾ? ಹಾಂ, ಹೌದು ಬರ್ತಾ ಇದೆ. ಫಿಲ್ಮ್ ಇಲ್ಲ ಈಗಲೂ. ಹಾಂ, ಅದನ್ನು ಹೇಳಿದರು ಡೆಪಾಸಿಟ್ ಮಾಡಿ. ಹುಡುಗರು ಬಂದು ಹೇಳಿ, ನನಗೆ ಒಂದು ಖುಷಿಯಾಗಿದ್ದು, ಈ ನಾಗರಾಜು ಸ್ವಲ್ಪ ರಫ್ ನೋಡಲಿಕ್ಕೆ, ಅವನು ದರ್ಶನ್ ಅವ್ರ ಜೊತೆಗಿರ್ತಾನೆ. ಅಣ್ಣ ಡೆಪಾಸಿಟ್ ಮಾಡೋಣ, ಜನ ಸರಿ ಇಲ್ಲ, ನಾಳೆ ನಿಮ್ಮನ್ನು ಕೈ ಬಿಡ್ತಾರೆ, ತಿರ್ಗಿ ಏನಾದರೂ ಮಾಡೋಕ್ಕೆ ಹೋಗಬೇಡಿ, ಇದು ಡೆಪಾಸಿಟ್ ಆಗ ನನಗೆ ಆವಾಗಲೇ ತಲೆಗೆ ಬಂದಿದ್ದು. ಹೌದಲ್ಲ, ಇಂಟ್ರೆಸ್ಟ್ ಏನಾದರೂ ಸ್ವಲ್ಪ ಬರ್ತಾ ಇರ್ತದೆ, ಎಲ್ಲೂ ಹೊರಗಿನವ್ರಿಗೆ ಬಡ್ಡಿ ಕೊಡಬೇಡಿ, ಬರ್ತಾರೆ ನೋಡಿ ಕೆಲವರು. ಅದೇ ಥರ ಬಂದರು ಕೆಲವರು. ನಮ್ದು ಆ ಬಿಸ್ನೆಸ್ ಗುರು, ಇಷ್ಟು ಹಾಕು ಗುರು, ಒಂದು 3 ಲಕ್ಷ ಹಾಕು, 10 ಲಕ್ಷ ಮಾಡ್ಕೊಳ್ತೀನಿ, ಒಂದು 2 ಲಕ್ಷ ಕೊಡು, ಆಟೋದಲ್ಲಿ ಬಿಸ್ನೆಸ್ ಮಾಡಿ ನಿಮಗೆ ಇಷ್ಟು ತಿಂಗಳಿಗೆ ಖರ್ಚು ಮೆಡಿಸಿನ್ಸಿಗೆ ಬೇಕಲ್ಲ, ಅದು ಇದರಲ್ಲೇ ಮಾಡಿಸ್ಕೊಡ್ತೀನಿ ಅಂತ. ನಾನು ಈ ಥರದಕ್ಕೆಲ್ಲ ಇವರು ಆಲ್ರೆಡಿ ನಾಗರಾಜ್ ಹೇಳಿಬಿಟ್ಟಿದ್ರು. ಆಯಿತು. ಬಟ್ ದರ್ಶನ ಅವತ್ತು ಹೇಳಿದ ಮೇಲೆ ನಾನು ಹೆಂಡ್ತಿದ್ರೆ ಫೋನ್ ತೊಗೊಂಡವ್ರು. ನಮ್ಮ ಮಿಸ್ಸಸ್ಸಿಗೆ ಮಾಡಿದರೆ ಮಿಸ್ಸಸ್ ಮಾತಾಡ್ತಾರೆ ಅವರು, ಅಮ್ಮ ನಾನು ಕೇರ್ ತೊಗೊಳ್ತೀನಿ, ನಾನು ಏನಿದ್ರು ನಾನು ನೋಡ್ಕೊಳ್ತೀನಿ, ನೀನು ನೋಡ್ಕೋ, ಅವ್ರನ್ನ ನೋಡ್ಕೋ, ನಾಚಿಕೆ ಬಾಯಿ ಬಿಡಲ್ಲ ಅಮೌಂಟಿಗೆ. ಏನಾದರೂ ಬೇಕಾದ್ರೆ ಮುಂದೆ ಸೀದಾ ಮನೆಗೆ ಅವ್ರು ಬಂದಿಲ್ಲ ಅಂದರೆ ನೀವೇ ಬಂದುಬಿಡಿ, ನಾನು ಅದು ಏನಿದ್ರು ಸಾಲ್ವ್ ಮಾಡ್ಕೊಡ್ತೀನಿ, ಓಕೆನಮ್ಮ ಅಂಥೇಳಿ. ಗುರುಗಳನ್ನ ಮಾತ್ರ ಚೆನ್ನಾಗಿ ನೋಡ್ಕೋಬೇಕು, ಅವ್ರಿಗೇನು ತೊಂದರೆ ಆಗಬಾರ್ದು. ಆಮೇಲೆ ನೆಕ್ಸ್ಟ್ ಅವರು ನಮ್ಮ ಶೂಟಿಂಗ್ ಬೇಕು, ಅವರು